ಶ್ರೀಗಣಾಧಿಪತಿಭ್ಯೋ ನಮಃ. ಪಾಲಿಸು ಗಜವದನ ಸುಗುಣ ವಿಶಾಲದಯ ಸದನಯ ಗಜವದನ ದಯಾ ಸದನ ಗಜವದನ ಪಾಲಿಸು ಗಜವದನ ಸುಗುಣ ವಿಶಾಲದಯ ಸದನ ಸುಗುಣ ವಿಶಾಲದಯ ಸದನ. ಈ ದಿನ ಚುಟುಕಾಗಿ ಸಣ್ಣ ವೇದಿಕೆಯನ್ನು ನಿರ್ಮಿಸಿ 3 ಜನ ಅಪ್ರತಿಮ ಸಾಧಕರನ್ನು ಸನ್ಮಾನಿಸುವಂಥದ್ದು ಹಾಗೂ ಯುವ ನವ ಗೆಳೆಯರ ಬಳಗ ನೀರೋಣಿ ಮರವಂತೆ ಇದರ ಉದ್ಘಾಟನಾ ಕಾರ್ಯಕ್ರಮ. ಆದಷ್ಟು ಚುಟುಕಾಗಿ ಈ ಕಾರ್ಯಕ್ರಮ ಇಲ್ಲಿ ಸಾಗಿ ಬರ್ತದೆ. ಈ ವೇದಿಕೆಯಲ್ಲಿ ಈ ಕಾರ್ಯಕ್ರಮಕ್ಕಾಗಿ ನಮ್ಮೊಂದಿಗಿದ್ದಾರೆ ಯಕ್ಷಧ್ರುವ ಪಟ್ಲ ಶ್ರೀ ಸತೀಶ್ ಶೆಟ್ಟಿಯವರು, ಈ ಭಾಗದ ಹೆಮ್ಮೆಯ ಶಾಸಕರಾದ ಶ್ರೀ BM ಸುಕುಮಾರ್ ಶೆಟ್ಟಿಯವರು, ನಮ್ಮೂರಿನ ಹಿರಿಯರು ಮಾರ್ಗದರ್ಶಕರು ಆದ ಪತ್ರಕರ್ತರು ಆದ ಶ್ರೀ S ಜನಾರ್ದನ್ ಮರವಂತೆಯವರು, ಯಕ್ಷಗಾನ ಪ್ರಸಂಗಕರ್ತರಾಗಿರುವಂಥ ಶ್ರೀ ಕಬ್ಬೈಲು ಶ್ರೀನಿವಾಸ ಅಡಿಗರು, ಈ ಭಾಗದ ಗ್ರಾಮ ಪಂಚಾಯತ್ ಸದಸ್ಯರಾಗಿರುವ ಶ್ರೀ ನಾಗರಾಜ್ ಪಟ್ಗಾರ್, ಪತ್ರಿಕಾ ಮತ್ತು ಮಾಧ್ಯಮ ವೃತ್ತಿನಿರತರಾದ ನಮ್ಮೂರ ಹೆಮ್ಮೆಯ ಪುತ್ರಿ ಶಯದೇವಿ ಸುತೆ ನಾಮಾಂಕಿತ ಜ್ಯೋತಿ S ದೇವಾಡಿಗ, ಬಡಗಿನ ಯುವ ಭಾಗವತ ಪಲ್ಲವಗಾಣಿಗ ಹಾಗೂ ಈ ಸಂಘದ ಅಧ್ಯಕ್ಷರು ಶ್ರೀ ಸಂತೋಷ್ ದೇವಾಡಿಗ, ಈ ಎಲ್ಲರ ಗಣ್ಯರ ಉಪಸ್ಥಿತಿಯಲ್ಲಿ ಈ ದಿನ ನವಯುವ ಗೆಳೆಯರ ಬಳಗ ನೀರೋಣಿ ಮರವಂತೆ ಇದರ ಉದ್ಘಾಟನೆಯಾಗಲಿದೆ. ಸಂಘದ ಅಧ್ಯಕ್ಷರಾದ ಶ್ರೀ ಸಂತೋಷ್ ದೇವಾಡಿಗ ಅವರು ಬಂದಿರತಕ್ಕಂಥ ಎಲ್ಲ ಅತಿಥಿ ಅಭ್ಯಾಗತರನ್ನು ವೇದಿಕೆಯತ್ತ ಆಹ್ವಾನಿಸಿಕೊಂಡು ಈ ಕಾರ್ಯಕ್ರಮವನ್ನು ಚಂದಗಾಣಿಸುವತ್ತ ವಿನಂತಿಸಿಕೊಳ್ತಾ ಇದ್ದೇನೆ. ಶ್ರೀಯುತ ಸಂತೋಷ್ ದೇವಾಡಿಗ ಸಂಘದ ಯುವ ನವ ಗೆಳೆಯರ ಬಳಗ ನೀರೋಣಿ ಮರವಂತೆ ಇದರ ಅಧ್ಯಕ್ಷರು, ನಮ್ಮ ಈ ಭಾಗದ ಜನಪ್ರಿಯ ಶಾಸಕರಾಗಿರುವಂಥ ಶ್ರೀ BM ಸುಕುಮಾರ್ ಶೆಟ್ಟಿ ಇವರನ್ನು ಪ್ರೀತಿಪೂರ್ವಕವಾಗಿ ವೇದಿಕೆ ಮೇಲೆ ಆಹ್ವಾನಿಸಿಕೊಳ್ತಾ ಇದ್ದೇವೆ. ಹಾಗೆ ಇವತ್ತಿನ ಈ ಕಾರ್ಯಕ್ರಮದ ಕೇಂದ್ರ ಬಿಂದು ಶ್ರೀಯುತ ಪಟ್ಲ ಸತೀಶ್ ಶೆಟ್ಟಿ ಇವರನ್ನು ಕೂಡ ವೇದಿಕೆಯತ್ತ ಆಹ್ವಾನಿಸಿಕೊಳ್ತಾ ಇದ್ದೇವೆ. ನಮ್ಮೂರಿನ ಹಿರಿಯರಾಗಿರ್ತಕ್ಕಂಥ ಶ್ರೀ S ಜನಾರ್ದನ್ ಮರವಂತೆ ಇವರನ್ನು ಕೂಡ ವೇದಿಕೆಯತ್ತ ಆಹ್ವಾನಿಸಿಕೊಳ್ತಾ ಇದ್ದೇವೆ. ಕಬ್ಬೈಲು ಶ್ರೀನಿವಾಸ ಅಡಿಗ ಪ್ರಸಂಗಕರ್ತರು ಇವರನ್ನು ಕೂಡ ವೇದಿಕೆ ಮೇಲೆ ಆಹ್ವಾನಿಸಿಕೊಳ್ತಾ ಇದ್ದೇವೆ. ನಮ್ಮ ಈ ಭಾಗದ ಪಂಚಾಯತ್ನ ಪ್ರತಿನಿಧಿಯಾಗಿರ್ತ ನಾಗರಾಜ್ ಪಟ್ಕಾರ್ ಅವರು, ಹಾಗೆ ಜ್ಯೋತಿ S ಶಯದೇವಿ ಸುತೆ ಜ್ಯೋತಿ S ಇವರು ಕೂಡ, ಇನ್ನೋರ್ವರು ಯುವ ಭಾಗವತರಾಗಿ ಗುರುತಿಸಿಕೊಂಡವರು ಪಲ್ಲವಗಾಣಿಗ ಹೆರೆಂಜಾಲು, ಈ ಎಲ್ಲ ಗಣ್ಯರನ್ನು ಈ ಸಂದರ್ಭದಲ್ಲಿ ವೇದಿಕೆಯತ್ತ ಆಹ್ವಾನಿಸಿಕೊಳ್ತಾ ಇದ್ದೇವೆ. ಇಲ್ಲೇ ಮನೆಯಂಗಳದಲ್ಲಿ ಆಡಿ ಬೆಳೆದ ಹುಡುಗರ ತಂಡ, ಸಾಮಾಜಿಕವಾಗಿ ಧಾರ್ಮಿಕವಾಗಿ ನಮ್ಮೂರು ನಮ್ಮ ಸಮಾಜಕ್ಕೆ ಏನಾದರೂ ಕೊಡುಗೆಯನ್ನು ನೀಡುವ ಕಾರಣಕ್ಕಾಗಿ ಹುಟ್ಟಿಕೊಂಡಂಥ ಈ ಸಂಸ್ಥೆ ನವಯುವ ಗೆಳೆಯರ ಬಳಗ ನೀರೋಣಿ ಮರವಂತೆ ಪ್ರಥಮ ವರ್ಷದ ಅಂದರೆ ಇಲ್ಲಿ ಈ ಸಂಘ ಉದ್ಘಾಟನೆಗೊಳ್ಳಲಿಕ್ಕಿದೆ. 10 ಹಲವು ಅನೇಕ ಸಾಮಾಜಿಕ ಚಟುವಟಿಕೆಗಳ ಕನಸನ್ನು ಕಂಡಿರ್ತಕ್ಕಂಥ ಈ ಸಂಘ ನವಯುವ ಗೆಳೆಯರ ಬಳಗ ನೀರೋಣಿ ಇದರ ನೂತನ ಉದ್ಘಾಟನಾ ಸಮಾರಂಭ ಈ ದಿನ ನೆರವೇರಲಿಕ್ಕಿದೆ. ಈ ಕಾರ್ಯಕ್ರಮದ ಉದ್ಘಾಟನೆಗಾಗಿ ಬಂದಿರತಕ್ಕಂಥವರು ಹಾಗೂ ಇಂದಿನ ಈ ಕಾರ್ಯಕ್ರಮದಲ್ಲಿ ಯಕ್ಷಗಾನ ಪ್ರದರ್ಶನವನ್ನು ನೀಡಲಿಕ್ಕೆ ನಮ್ಮೊಂದಿಗೆ ಬಂದಿದ್ದಾರೆ ಶ್ರೀ ಯಕ್ಷಧ್ರುವ ಪಟ್ಲ ಸತೀಶ್ ಶೆಟ್ಟಿಯವರು. ಇವರನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿಕೊಳ್ತಾ ಇದ್ದೇವೆ. ಇವರಿಗೆ ಈ ಸಂಘದ ಉಪಾಧ್ಯಕ್ಷರಾದ ಸುಕೇಶ್ ದೇವಾಡಿಗ ಅವರು ಪುಷ್ಪವನ್ನು ನೀಡಿ ಸ್ವಾಗತಿಸಿಕೊಳ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. ಸಂಘದ ಉಪಾಧ್ಯಕ್ಷರಾದ ಸುಕೇಶ್ ದೇವಾಡಿಗ ಅವರು ಪುಷ್ಪವನ್ನು ನೀಡಿ ಸ್ವಾಗತಿಸಿಕೊಳ್ಬೇಕು. ನಮ್ಮಿ ಕರೆಗೆ
ಈ ದಿನದ ಕಾರ್ಯಕ್ರಮಕ್ಕೆ ತುರ್ತು ಕೆಲಸ ಕಾರ್ಯಗಳ ನಡುವೆಯೂ ನಮ್ಮ ಕರೆಗೆ ಹೋಗೊಟ್ಟು ಬಂದಿರುವ ಶ್ರೀ BM ಸುಕುಮಾರ್ ಶೆಟ್ಟಿ ಮಾನ್ಯ ಶಾಸಕರು ಬೈಂದೂರು ವಿಧಾನಸಭಾ ಕ್ಷೇತ್ರ ವಿಶೇಷ ಗೌರವ ಉಪಸ್ಥಿತಿಯನ್ನು ಕಂಡುಕೊಂಡಿದ್ದೇವೆ ಅವರಿಗೆ ಈ ಸಂಘದ ಅಧ್ಯಕ್ಷರಾದ ಶ್ರೀ ಸಂತೋಷ್ ದೇವಾಡಿಗವರು ಪುಷ್ಪವನ್ನು ನೀಡಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ಬೇಕು ಅಂತ ಈ ಸಂದರ್ಭದಲ್ಲಿ ಕೇಳಿಕೊಳ್ತಾ ಇದ್ದೇವೆ. ಇನ್ನೋರ್ವರು ನಮ್ಮೂರಿನ ಎಲ್ಲ ಚಟುವಟಿಕೆಗಳಲ್ಲೂ ತನ್ನನ್ನು ತಾನು ತೊಡಗಿಸಿಕೊಂಡು ಅನೇಕ ರೀತಿಯ ಮಾರ್ಗದರ್ಶನಗಳನ್ನು ನೀಡಿರತಕ್ಕಂಥವರು ಶ್ರೀ S ಜನಾರ್ದನ ಮರವಂತೆ ಇವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿಕೊಳ್ತಾ ಇದ್ದೇವೆ. ಇವರಿಗೆ ಸುರೇಶ್ ದೇವಾಡಿಗವರು ಪುಷ್ಪವನ್ನು ನೀಡಿ ಸ್ವಾಗತಿಸಿಕೊಳ್ಬೇಕು. ಸುರೇಶ್ ದೇವಾಡಿಗವರು ಪುಷ್ಪವನ್ನು ನೀಡಿ ಸ್ವಾಗತಿಸಿಕೊಳ್ಬೇಕು. ಇನ್ನೋರ್ವ ಅತಿಥಿ ಇಲ್ಲೇ ಸ್ಥಳೀಯರಂತಲೇ ಗುರುತಿಸಿಕೊಂಡವರು ಕಬ್ಬೈಲ್ ಶ್ರೀನಿವಾಸ ಅಡಿಗ, ಇಲ್ಲೇ ಹತ್ತಿರದ ಸೊಸೈಟಿಯಲ್ಲಿ ಮ್ಯಾನೇಜರ್ ಆಗಿ ಸೇವೆಯನ್ನು ಸಲ್ಲಿಸ್ತಾ ಇರುವವರು, ಯಕ್ಷರಂಗಕ್ಕೆ ಅನೇಕ ರೀತಿಯ ಪ್ರಸಂಗಗಳನ್ನು ನಿರ್ಮಿಸಿಕೊಟ್ಟವರು ಶ್ರೀ ಕಬ್ಬೈಲು ಶ್ರೀನಿವಾಸ ಅಡಿಗ. ಇವರನ್ನು ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿಕೊಳ್ತಾ ಇದ್ದೇವೆ. ಇವರಿಗೆ ದಿನೇಶ್ ದೇವಾಡಿಗವರು ಪುಷ್ಪವನ್ನು ನೀಡಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಇನ್ನೋರ್ವರು ಯುವ ಭಾಗವತರಾಗಿ ಗುರುತಿಸಿಕೊಂಡವರು ಬಡಗಿನ ಯುವ ಭಾಗವತರು ಪಲ್ಲವ್ ಗಾಣಿಗ ಹೆರೆಂಜಾಲು, ಇವರನ್ನು ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿಕೊಳ್ತಾ ಇದ್ದೇವೆ. ಇವರಿಗೆ ಸಂದೀಪ್ ದೇವಾಡಿಗವರು ಪುಷ್ಪವನ್ನು ನೀಡಿ ಸ್ವಾಗತಿಸಿಕೊಳ್ಬೇಕು. ಸಂದೀಪ್ ದೇವಾಡಿಗ. ಇನ್ನೋರ್ವರು ಈ ಭಾಗದಲ್ಲಿ ಶಯದೇವಿ ಸುತೆ ನಾಮಾಂಕಿತರಾಗಿ ಅನೇಕ ಯಕ್ಷಗಾನ ಪ್ರಸಂಗ ಪತ್ರಿಕಾ ರಂಗದಲ್ಲಿ ಹಾಗೂ ಮಾಧ್ಯಮ ರಂಗದಲ್ಲಿ ತನ್ನ ಸೇವೆಯನ್ನು ಸಲ್ಲಿಸಿರತಕ್ಕಂಥವರು ನಮ್ಮೂರಿನ ಹೆಮ್ಮೆಯ ಮಗಳು ಜ್ಯೋತಿ SD. ಇವರನ್ನು ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿಕೊಳ್ತಾ ಇದ್ದೇವೆ. ಇವರಿಗೆ ಕಿರಣ್ ಅವರು ಪುಷ್ಪವನ್ನು ನೀಡಿ ಸ್ವಾಗತಿಸಿಕೊಳ್ಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ನವಯುವ ಗೆಳೆಯರ ಬಳಗ ನೀರೋಣಿ ಮರವಂತೆ ಇದರ ಕಿರಣ್ ಅವರು ಪುಷ್ಪವನ್ನು ನೀಡಿ ಸ್ವಾಗತಿಸಿಕೊಳ್ಬೇಕು. ಇನ್ನೋರ್ವರು ಅತಿಥಿಗಳ ಸಾಲಿನಲ್ಲಿ ಶ್ರೀ ನಾಗರಾಜ್ ಪಟ್ಗಾರ್ ಮರವಂತೆ, 2ನೇ ಬಾರಿ ಮರವಂತೆಯ ಪಂಚಾಯತ್ ಸದಸ್ಯರಾಗಿ ಆಯ್ಕೆಯಾಗಿರುವವರು. ಇವರನ್ನು ಕೂಡ ಈ ಸಂದರ್ಭದಲ್ಲಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿಕೊಳ್ತಾ ಇದ್ದೇವೆ. ಇವರಿಗೆ ಗಣೇಶ್ ದೇವಾಡಿಗವರು ಪುಷ್ಪವನ್ನು ನೀಡಿ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಇನ್ನೋರ್ವರು ಸಂತೋಷ್ ದೇವಾಡಿಗ. ಈ ಕಾರ್ಯಕ್ರಮವನ್ನು ಸಂಘಟಿಸುವಲ್ಲಿ, ಈ ಸಂಘವನ್ನು ಹುಟ್ಟು ಹಾಕುವಲ್ಲಿ ಕನಸನ್ನು ಕಂಡವರು ಸಂತೋಷ್ ದೇವಾಡಿಗ ಮರವಂತೆ. ಇವರನ್ನು ಕೂಡ ಪ್ರೀತಿಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ತಾ ಇದ್ದೇವೆ. ಇವರಿಗೆ ನಾಗರಾಜ್ ಅವರು ಪುಷ್ಪವನ್ನು ನೀಡಿ ಸ್ವಾಗತಿಸಿಕೊಳ್ಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ನಾಗರಾಜ್. ಹಾಗೆ ಈ ಒಂದು ಯಕ್ಷಗಾನ ಕಾರ್ಯಕ್ರಮಕ್ಕಾಗಿ ಆಗಮಿಸಿರುವ ಎಲ್ಲ ಯಕ್ಷ ಕಲಾ ರಸಿಕರನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿಕೊಳ್ತಾ ಕಾರ್ಯಕ್ರಮದ ನೇರವಾಗಿ ಉದ್ಘಾಟನೆಗೆ ಹೋಗ್ತಾ ಇದ್ದೇವೆ. ನವ ಯುವ ಗೆಳೆಯರ ಬಳಗ ನೀರೋಣಿ ಮರವಂತೆ ಇದರ ಉದ್ಘಾಟನಾ ಕಾರ್ಯಕ್ರಮವನ್ನು ನೆರವೇರಿಸಿಕೊಡಲಿಕ್ಕಿದ್ದಾರೆ. ಬಡಗುತಿಟ್ಟಿನಲ್ಲಿ ಖ್ಯಾತ ಭಾಗವತರಾಗಿ ಗುರುತಿಸಿಕೊಂಡು ಪ್ರಸ್ತುತ ಪಾವಂಜೆ ಮೇಳವನ್ನು ಮುನ್ನಡೆಸುತ್ತಿರುವ ಯಕ್ಷಧ್ರುವ ಪಟ್ಲ ಸತೀಶ್ ಶೆಟ್ಟಿಯವರು ದೀಪ ಬೆಳಗಿಸುವುದರ ಮೂಲಕ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಬೇಕು ಅಂತ ಕೇಳಿಕೊಡ್ತಾ ಇದ್ದೇವೆ. ಇದರ ಜೊತೆಗೆ ನಮ್ಮೂರಿನ ಹಿರಿಯರು ದೀಪವನ್ನು ಬೆಳಗಿಸುವುದರ ಮೂಲಕ ನವ ಯುವ ಗೆಳೆಯರ ಬಳಗ ನೀರೋಣಿ ಮರವಂತೆ ಎನ್ನುವ ಸಂಘವನ್ನು ಈ ಸಂದರ್ಭದಲ್ಲಿ ದೂರದಿಂದ ಬಂದು ನಮ್ಮಲ್ಲಿ ಸಂಘಕ್ಕೆ ಚಾಲನೆಯನ್ನು ನೀಡ್ತಾ ಇದ್ದಾರೆ. ಪಟ್ಲ ಸತೀಶ್ ಶೆಟ್ಟಿಯವರು ಶಾಸಕರು ಯಾವತ್ತಿದ್ರೂ ನಮ್ಮ ಎಲ್ಲ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಕೈ ಜೋಡಿಸ್ತಕ್ಕಂಥವರು. ನಿಮ್ಮನ್ನು ವಿಶೇಷವಾಗಿ, ನಿಮ್ಮ ಅಭಿಮಾನದ ವಿಶೇಷವಾಗಿ ಈ ಕಾರ್ಯಕ್ರಮಕ್ಕೆ ಉದ್ಘಾಟನೆಯನ್ನು ತಾವು ಮಾಡಬೇಕು ಅಂತ ಎಲ್ಲ ಕೇಳಿಕೊಳ್ತಾ ಇದ್ದಾರೆ. ನಿಮ್ಮೆಲ್ಲರ ಭರಪೂರ ಚಪ್ಪಾಳೆ ಮೂಡಿಬರಲಿ. ಪಟ್ಲ ಸತೀಶ್ ಶೆಟ್ಟಿಯವರ ಮೂಲಕ ದೀಪ ಬೆಳಗಿದ ಈ ಸಂಘ ನಿರಂತರವಾಗಿ ತನ್ನ ಸಾಮಾಜಿಕ ಚಟುವಟಿಕೆಗಳನ್ನು, ಧಾರ್ಮಿಕ ಚಟುವಟಿಕೆಗಳನ್ನು ನಮ್ಮೂರು, ನಮ್ಮ ಸಮಾಜಕ್ಕೆ ನೀಡ್ತಾ ಬರಲಿ ಅಂತ ವಿನಂತಿಸಿಕೊಳ್ತಾ, ನಮ್ಮೂರಿನ ಹಿರಿಯರು ಹಾಗೆ
ದೀಪವನ್ನು ಬೆಳಗಿಸುವುದರ ಮೂಲಕ ಈ ಕಾರ್ಯಕ್ರಮಕ್ಕೆ ಸಾಥ್ ನೀಡ್ತಾ ಇದ್ದಾರೆ. ಹಾಗೆ ಜ್ಯೋತಿ ಎಸ್ ದೇವಾಡಿಗ ಅವರು ಕೂಡ ದೀಪವನ್ನು ಬೆಳಗಿಸುವುದರ ಮೂಲಕ ಈ ಕಾರ್ಯಕ್ರಮಕ್ಕೆ ಸಾಥ್ ನೀಡ್ತಾ ಇದ್ದಾರೆ. ಇನ್ನೋರ್ವರು ಪಲ್ಲವ ಗಾಣಿಗ. ಹೀಗೆ ಎಲ್ಲ ಅತಿಥಿ ಅಭ್ಯಾಗತರ ಸಮ್ಮುಖದಲ್ಲಿ ಈ ಅಂಗಳದಲ್ಲಿ ಆಡಿ ಬೆಳೆದ ಹುಡುಗರ ತಂಡವೊಂದು ಸಾಮಾಜಿಕ, ಧಾರ್ಮಿಕ ಹಾಗೂ ನಮ್ಮೂರ ಸಮಾಜಕ್ಕೆ, ನಮ್ಮೂರಿಗೆ, ನಮ್ಮ ಸಮಾಜಕ್ಕೆ ಏನಾದರೂ ಕಿಂಚಿತ್ ಕೊಡುಗೆಯನ್ನು ಸಲ್ಲಿಸುವ ಕಲ್ಪನೆಯಲ್ಲಿ ಈ ಸಂಘಕ್ಕೆ ವಿದ್ಯುಕ್ತವಾಗಿ ಚಾಲನೆಯನ್ನು ಈ ಸಂದರ್ಭದಲ್ಲಿ ನೀಡಿದ್ದಾರೆ. ಈ ಸಂಘ ಹೀಗೆ ಉತ್ತರೋತ್ತರ ಅಭಿವೃದ್ಧಿಯನ್ನು ಹೊಂದಲಿ, ಮುನ್ನಡೆಯಲಿ ಅಂತ ಆಶಿಸ್ತಾ ನೇರವಾಗಿ ಕಾರ್ಯಕ್ರಮದ ಇನ್ನೊಂದು ಅಂಗಕ್ಕೆ ತೆರಳೋಣ. ಈ ಕಾರ್ಯಕ್ರಮದಲ್ಲಿ ಪ್ರತಿಭೆಗಳನ್ನು, ಪ್ರತಿಭಾನ್ವಿತರಂತ ಗುರುತಿಸ್ತಕ್ಕಂಥ ಒಂದು ಕೆಲಸವನ್ನು ಈ ತಂಡ ಮೊದಲನೇ ವರ್ಷದಲ್ಲಿ ಹಮ್ಮಿಕೊಂಡಿದೆ. ಅದೆಷ್ಟೋ ಯಕ್ಷಗಾನ ಕಲಾವಿದರಿಗೆ ಬೆಳಕಾಗಿರುವ, ಯಕ್ಷಗಾನ ಕಲಾವಿದರಿಗೆ ಆಶಾ ಕಿರಣವಾಗಿರುವ ಶ್ರೀ ಸತೀಶ್ ಪಟ್ಲ ಇವರನ್ನು ಈ ಸಂದರ್ಭದಲ್ಲಿ ಸಂಘದ ಪರವಾಗಿ, ಊರಿನ ಸಮಸ್ತ ನಾಗರಿಕರ ಪರವಾಗಿ, ನಮ್ಮ ಈ ಭಾಗದ ಜನಪ್ರಿಯ ಶಾಸಕರಾದ BM ಸುಕುಮಾರ್ ಶೆಟ್ಟಿಯವರು ಹಾಗೂ ನಮ್ಮ ಊರಿನ ಹಿರಿಯರಾಗಿರ್ತಕ್ಕಂಥ ಶ್ರೀ ಎಸ್ ಜನಾರ್ದನ್ ಮರವಂತೆ ಇವರು ನವಯುವ ಗೆಳೆಯರ ಬಳಗದ ಪರವಾಗಿ ಅವರಿಗೆ ಅಭಿವಂದನೆಗಳನ್ನು, ಸನ್ಮಾನವನ್ನು, ಪುಟ್ಟ ಸನ್ಮಾನವನ್ನು ನೀಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಸಂಘದ ಅಧ್ಯಕ್ಷರು ಹಾಗೂ ಎಲ್ಲ ಅತಿಥಿ ಗಣ್ಯರು ಇದರೊಂದಿಗೆ ಸೇರಿಕೊಳ್ಬೇಕು. ಶ್ರೀಯುತ ಪಟ್ಲ ಸತೀಶ್ ಶೆಟ್ಟಿಯವರು ನಮ್ಮ ಅಭಿವಂದನೆಯ ಆಸನವನ್ನು ಸ್ವೀಕರಿಸಿಕೊಳ್ಬೇಕು. ಈ ಭಾಗದ ಹೆಮ್ಮೆಯ ಶಾಸಕರಾಗಿರ್ತಕ್ಕಂಥ ಶ್ರೀ BM ಸುಕುಮಾರ್ ಶೆಟ್ಟಿಯವರು ಇವರನ್ನು ಅಭಿವಂದಿಸುವ ಮೂಲಕ ಈ ಕಾರ್ಯಕ್ರಮಕ್ಕೊಂದು ಮೆರುಗನ್ನು ನೀಡಲಿಕ್ಕಿದ್ದಾರೆ. ಹಾಗೆ ನಮ್ಮೂರಿನ ಹಿರಿಯರು ಎಲ್ಲ ಕಾರ್ಯಕ್ರಮಕ್ಕೆ ಮಾರ್ಗದರ್ಶಕರಾಗಿರುವ ಶ್ರೀ ಎಸ್ ಜನಾರ್ದನ್ ಅವರು ಇವರ ಜೊತೆ ಕೈ ಜೋಡಿಸಿಕೊಳ್ಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಅದೆಲ್ಲ ಕೊಡಿ, ಎಲ್ಲ ಒಟ್ಟೆ ಕೊಡಿ. ತೆಗುವ ಯಕ್ಷರಂಗದಲ್ಲಿ ಅಪ್ರತಿಮ ಸೇವೆಯನ್ನು ನೀಡಿರ್ತಕ್ಕಂಥ ಶ್ರೀ ಸತೀಶ್ ಶೆಟ್ಟಿ ಪಟ್ಲ ಯಕ್ಷರಂಗದ ಅನೇಕ ಜನ ಯಕ್ಷ ಕಲಾಭಿಮಾನಿಗಳನ್ನು ಹಾಗೂ ಯಕ್ಷ ಕಲಾವಿದರನ್ನು ಪೋಷಿಸ್ತಕ್ಕಂಥವರು. ಪಟ್ಲ ಫೌಂಡೇಶನ್ ಅಂತಕ್ಕಂಥ ಸಂಸ್ಥೆಯನ್ನು ಹುಟ್ಟುಹಾಕಿ ಅನೇಕ ಜನ ಬಡ ಕಲಾವಿದರನ್ನು ಪೋಷಿಸ್ತಾ ಇರುವವರು. ಕಳೆದ ಕರೋನಾದ ಸಂದರ್ಭದಲ್ಲಿ ಅನೇಕ ಜನ ಕಲಾವಿದರಿಗೆ, ಕಲಾಭಿಮಾನಿಗಳಿಗೆ ಅನೇಕ ರೀತಿಯ ಸಹಾಯವನ್ನಿತ್ತವರು. ಈ ಮರವಂತೆಯ ಊರಿನಲ್ಲಿ ಅವರಿಗೊಂದು ಪುಟ್ಟ ಸನ್ಮಾನ. ಎಲ್ಲರೂ ಭರಪೂರ ಚಪ್ಪಾಳೆಯನ್ನು ನೀಡುವುದರ ಮೂಲಕ ನಿಮ್ಮ ಅತಿಥಿ ಅಭ್ಯಾಗತರಿಂದ ಫಲಪುಷ್ಪಗಳ ನೀಡಿಕೆ ಆದರೆ ಬಂದಿರತಕ್ಕಂಥ ನಿಮ್ಮೆಲ್ಲರಿಂದ ಭರಪೂರ ಚಪ್ಪಾಳೆಯ ಸನ್ಮಾನವನ್ನು ಅಪ್ರತಿಮ ಕಲಾವಿದನಿಗೆ ನಾವೆಲ್ಲ ನೀಡೋಣ ಅಂತ ಹಾಗೆ ಇನ್ನೋರ್ವರು ಶಯದೇವಿ ಸುತೆ ಮರವಂತೆ ಎನ್ನುವ ನಾಮಾಂಕಿತದೊಂದಿಗೆ ಸಾಹಿತ್ಯಿಕ ಕ್ಷೇತ್ರದಲ್ಲಿ ಅನೇಕ ರೀತಿಯ ಕೆಲಸಗಳನ್ನು ಮಾಡಿರ್ತಕ್ಕಂಥವರು, ಬಹಳ ಜನರಿಗೆ ಅಪರಿಚಿತರಾಗಿ ಉಳಿದವರು. ಶಯದೇವಿ ಸುತೆ ಮರವಂತೆ ಅಂದರೆ ಹೇಳಿದರೆ ಯಾರಿಗೂ ಅಷ್ಟು ಪರಿಚಿತ ಇರಲಿಕ್ಕಿಲ್ಲ, ಯಾಕೆಂದರೆ ಅದೊಂದು ಕಾವ್ಯ ನಾಮಾಂಕಿತ. ಆದರೆ ಜ್ಯೋತಿ ದೇವಾಡಿಗ ಮರವಂತೆ ಅಂದರೆ ಎಲ್ಲರಿಗೂ ಚಿರಪರಿಚಿತರಾಗಿದ್ದಾರೆ. ಸ್ಥಳೀಯವಾದ ಒಂದೆರಡು ಯಕ್ಷಗಾನ ಪ್ರಸಂಗವನ್ನು ಕೂಡ ನಿರ್ಮಿಸಿದವರು. ಪತ್ರಿಕಾ ರಂಗದಲ್ಲಿ ದೇವಿ ಸ್ವರೂಪ ಮತ್ತು ನೃತ್ಯ ನಾಗಬಲಿ ಎನ್ನತಕ್ಕಂಥ ಯಕ್ಷಗಾನ ಪ್ರಸಂಗವನ್ನು ನಿರ್ಮಿಸಿ ಸೈ ಎನಿಸಿಕೊಂಡವರು. ಹಾಗೆ ಪತ್ರಿಕಾ ರಂಗ ಮತ್ತು ಮಾಧ್ಯಮ ರಂಗದಲ್ಲಿ ತನ್ನ ಕೆಲಸವನ್ನು ಮಾಡಿಕೊಂಡು ನಮ್ಮೂರ ಸಂಘ ಸಂಸ್ಥೆಗಳಿಗೆ ಚಿರಪರಿಚಿತರಾಗಿ ಉಳಿದವರು. ಇವರನ್ನು ಈ ಸಂದರ್ಭದಲ್ಲಿ ಈ ವೇದಿಕೆಯಲ್ಲಿ ಗುರುತಿಸುವಂಥ ಕೆಲಸವನ್ನು, ಗೌರವಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಯಕ್ಷಗಾನ ಪ್ರಸಂಗಕರ್ತರಾಗಿರ್ತಕ್ಕಂಥ ಶ್ರೀ ಕಬ್ಬೈಲು ಶ್ರೀನಿವಾಸ ಅಡಿಗರವರು ಹಾಗೂ ಪಟ್ಲ ಸತೀಶ್ ಶೆಟ್ಟಿಯವರು ಈ ಒಂದು ಸನ್ಮಾನವನ್ನು ನೆರವೇರಿಸಬೇಕು ಅಂತ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ.
ಯುವ ಪ್ರಸಂಗಕರ್ತೆ, ನಿಮ್ಮ ಆಶೀರ್ವಾದ ಅವರ ಮೇಲೆ ಇರಲಿ, ಇನ್ನಷ್ಟು ಯಕ್ಷರಂಗದ ಪ್ರಸಂಗಗಳು ಮೂಡಿ ಬರಲಿ ಅಂತ ಆಶಿಸ್ತಾ, ಹಿರಿಯ ಅಪ್ರತಿಮ ಕಲಾವಿದರಿಂದ ಇವರನ್ನು ಗುರುತಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ. ಹಾಗೆ ಈ ಭಾಗದಲ್ಲಿ ಬಹಳಷ್ಟು ಪ್ರಸಂಗಗಳನ್ನು ನಿರ್ಮಿಸ್ತಕ್ಕಂಥವರು ಶ್ರೀ ಕಬ್ಬೈಲು ಶ್ರೀನಿವಾಸ ಅಡಿಗ. ಇವರು ಕೂಡ ಇವರಿಬ್ಬರು ಸೇರಿ ಈ ಸನ್ಮಾನವನ್ನು ನೆರವೇರಿಸಿಕೊಟ್ಟಿದ್ದಾರೆ. ಅಭಿನಂದನೆಗಳು. ನಿಮ್ಮ ಪ್ರತಿಭೆ ಇನ್ನಷ್ಟು ಬೆಳಗಲಿ, ಉಜ್ವಲ ಆಗಲಿ ಅಂತ ಹೇಳ್ತಾ, ನಿಮ್ಮ ಪ್ರತಿಭೆ ಇನ್ನಷ್ಟು ಉಜ್ವಲ ಆಗಲಿ, ಏರಲಿ ಅಂತ ಹೇಳ್ತಾ ಬಂದಿರತಕ್ಕಂಥವರೆಲ್ಲರೂ ಭರಪೂರ ಚಪ್ಪಾಳೆಯನ್ನು ನೀಡುವುದರ ಮೂಲಕ ನಿಮ್ಮ ಸನ್ಮಾನವನ್ನು, ನಿಮ್ಮ ಅಭಿಮಾನವನ್ನು ತೋರಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಹಾಗೆ ಇನ್ನೋರ್ವರು ಪಲ್ಲವ ಗಾಣಿಗ ಹೆರೆಂಜಾಲು, ಗೋಪಾಲ್ ಗಾಣಿಗ ಹೆರೆಂಜಾಲು ಇವರ ಪುತ್ರ, ಯಕ್ಷರಂಗದಲ್ಲಿ ಯುವ ಭಾಗವತರಾಗಿ ಗುರುತಿಸಿಕೊಂಡವರು. ಇವರನ್ನು ಈ ಸಂದರ್ಭದಲ್ಲಿ ಸನ್ಮಾನ ವೇದಿಕೆಗೆ ಆಹ್ವಾನಿಸಿಕೊಳ್ತಾ ಇದ್ದೇವೆ. ಇವರನ್ನು ನವಯುವ ಗೆಳೆಯರ ಬಳಗದ ತಂಡ, ಅದರ ಅಧ್ಯಕ್ಷರಾದ ಸಂತೋಷ್ ದೇವಾಡಿಗ ಹಾಗೂ ನಾಗರಾಜ್ ಪಟ್ಗಾರ್, ಉಳಿದ ಗಣ್ಯರೆಲ್ಲ ಸೇರಿ ಈ ಅಭಿನಂದನೆಯನ್ನು, ಪುಟ್ಟ ಗೌರವವನ್ನು, ಅಭಿವಂದನೆಗಳನ್ನು ನೀಡಬೇಕು ಅಂತ ಈ ಮೂಲಕ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ನವಯುವ ಗೆಳೆಯರ ಬಳಗದ ತಂಡ ಈ ಯುವ ಕಲಾವಿದ ಪಲ್ಲವ ಗಾಣಿಗ ಯಕ್ಷರಂಗದಲ್ಲಿ ಯುವ ಭಾಗವತನಾಗಿ ಮೂಡಿ ಬರ್ತಾ ಇದ್ದಾರೆ. ಅನೇಕ ಪ್ರಸಂಗಗಳಲ್ಲಿ, ದ್ವಂದ್ವ ಹಾಡುಗಾರಿಕೆಗಳಲ್ಲಿ ತನ್ನನ್ನು ತಾನು ಗುರುತಿಸಿಕೊಂಡು ಸೈ ಎನಿಸಿಕೊಂಡವರು. ನವಯುವ ಗೆಳೆಯರ ಬಳಗ ಈ ಸಂದರ್ಭದಲ್ಲಿ ಅವರನ್ನು ಗುರುತಿಸಿ ಗೌರವಿಸ್ತಾ ಇದೆ. ಬಂದಿರತಕ್ಕಂಥ ಎಲ್ಲರೂ ಭರಪೂರ ಚಪ್ಪಾಳೆಯನ್ನು ನೀಡುವುದರ ಮೂಲಕ ನಿಮ್ಮ ಗೌರವವು ಕೂಡ ಅವರಿಗೆ ಸಲ್ಲಲಿ ಅಂತ ನಾನು ಆಶಿಸ್ತಾ ಇದ್ದೇನೆ. ನಿಮ್ಮ ಬಾಳು, ಬದುಕು, ನಿಮ್ಮ ಕಲೆ ಇನ್ನಷ್ಟು ಉಜ್ವಲವಾಗಲಿ ಅಂತ ಆಶಿಸ್ತಾ, ನಮ್ಮ ನವಯುವ ಗೆಳೆಯರ ಬಳಗ ನೀರೋಣಿ ಮರವಂತೆ ಇವರು ಈ ಕಿರು ಸನ್ಮಾನವನ್ನು, ಪುಟ್ಟ ಗೌರವವನ್ನು, ಅಭಿನಂದನೆಯನ್ನು, ಅಭಿವಂದನೆಯನ್ನು ಸಲ್ಲಿಸಿಕೊಳ್ತಾ ಇದ್ದೇವೆ. ಧನ್ಯವಾದಗಳು. ನಮ್ಮ ಈ ಭಾಗದಲ್ಲಿ ಜನಪ್ರಿಯ ಶಾಸಕರಾಗಿ ಗುರುತಿಸಿಕೊಂಡಿರುವ ಶ್ರೀ BM ಸುಕುಮಾರ್ ಶೆಟ್ಟಿಯವರನ್ನ ಈ ಸಂದರ್ಭದಲ್ಲಿ ಪುಟ್ಟ ಗೌರವವನ್ನು ಸಂಘದ ಎಲ್ಲ ಸದಸ್ಯರು ನೀಡ್ತಾ ಇದ್ದಾರೆ. ನಮ್ಮ ಹುಡುಗರೆಲ್ಲ ಅದನ್ನು ರೆಡಿ ಮಾಡಿಕೊಂಡಿದ್ದಾರೆ. ಹಾಗಾಗಿ ಪುಟ್ಟ ಗೌರವವನ್ನು, ಸನ್ಮಾನ ಅಂತ ನಾವು ಹೇಳುವುದಿಲ್ಲ, ನಮ್ಮ ಈ ಶಾಸಕರಿಗೆ ಶಾಲು ಹೊದಿಸುವುದರ ಮೂಲಕ ಶ್ರೀ ಪಟ್ಲ ಸತೀಶ್ ಶೆಟ್ಟಿಯವರು ಸಂಘದಿಂದ ಪುಟ್ಟ ಗೌರವವನ್ನು ನೀಡ್ತಾ ಇದ್ದಾರೆ. ಹಾಗೆ ನಮ್ಮೂರ ಹಿರಿಯರಾದ ಎಸ್ ಜನಾರ್ದನ ಮರವಂತಿಯವರು ಹಾರವನ್ನು ತೊಡಿಸುವುದರ ಮೂಲಕ, ಸಂಘದ ಅಧ್ಯಕ್ಷ ಸ್ಮರಣಿಕೆಯನ್ನು ನೀಡುವುದರ ಮೂಲಕ ಈ ಸಂಘದ ಕಿರು ನೆನಪನ್ನು, ಕಿರು ಸ್ಮರಣಿಕೆಯನ್ನು ತಮಗೆ ನೀಡ್ತಾ ಇದ್ದಾರೆ. ಮುಂದೊಂದು ದಿನ ಸಂಘಕ್ಕೆ ನಿಮ್ಮಿಂದ ಹೆಚ್ಚಿನ ಸಹಾಯ ಸಹಕಾರಗಳು ನಿಮ್ಮಿಂದ ಲಭಿಸಲಿ ಕ್ಷೇತ್ರದ ಶಾಸಕರು ಅಂತ ಹೇಳ್ತಾ ಅವಕಾಶಕ್ಕಾಗಿ ವಂದಿಸಿಕೊಳ್ತಾ ಇದ್ದೇವೆ. ಈಗ ಈ ಕಾರ್ಯಕ್ರಮದಲ್ಲಿ ಬಂದು ಅತಿಥಿ ಅಭ್ಯಾಗತರನ್ನು ಗೌರವಿಸಿ ಈ ಸಂಘಕ್ಕೆ ಶುಭ ಕಾಮನೆಯನ್ನು ಸಲ್ಲಿಸಲಿಕ್ಕಿದ್ದಾರೆ ನಮ್ಮ ಈ ಭಾಗದ ಜನಪ್ರಿಯ ಶಾಸಕರಾಗಿರತಕ್ಕಂಥ ಶ್ರೀ BM ಸುಕುಮಾರ್ ಶೆಟ್ಟಿಯವರು. ನವ ಗೆಳೆಯರ ಬಳಗ ನೀರೋಣಿ ಮರವಂತೆ ಈ ಸಭಾ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಯಕ್ಷಗಾನದಲ್ಲಿಯೇ ಪ್ರಖ್ಯಾತಿ ಪಟ್ಟವರು, ನಮ್ಮ ಎರಡೂ ಜಿಲ್ಲೆಯಲ್ಲಿ ಜನ ಮನ್ನಣೆ ಪಡೆದಿರುವ ನಮ್ಮ ಯಕ್ಷಧ್ರುವ ಪಟ್ಲ ಸತೀಶ್ ಶೆಟ್ರೆ, ನನ್ನ ಗುರುಗಳು ಆತ್ಮೀಯರೂ ಆದ ಮರವಂತೆ ಎಸ್ ಜನಾರ್ದನ್ ಅವರೇ, ಕಬ್ಬೈಲು ಶ್ರೀನಿವಾಸ ಅಡಿಗರೆ, ನಾಗರಾಜ್ ಪಟ್ಗಾರ್ ಅವರೇ,
ಶಯದೇವಿ ಸುತೆ ಮರವಂತೆ ಜ್ಯೋತಿ ಅಕ್ಕನವರೇ, ಹಾಗ ಪಲ್ಲವ ಗಾಣಿಗರೇ, ಸಂತೋಷ್ ದೇವಡಿಗರೇ, ಇಲ್ಲಿ ನೆರೆದಿರುವ ಎಲ್ಲ ನನ್ನ ಬಂಧುಗಳೇ, ಪಟ್ಲ ಅವರ ಬಗ್ಗೆ ಒಂದೆರಡು ಮಾತು ಹೇಳ್ತೇನೆ. ಪಟ್ಲ ಅವರು ಈ 2 ಜಿಲ್ಲೆಯಲ್ಲಿ ಒಬ್ಬ ಯಕ್ಷಗಾನದ ಹೆಸರಾಂತ ಭಾಗವತರು. ಪಟ್ಲವರು ಬರ್ತಾರಂದರೆ ಯಾವ ಹಳ್ಳಿಯಲ್ಲಿ ವಿದೌಟ್ ನೋಟಿಸ್, ಇವತ್ತು ಇದು ಟೈಮಿಂಗ್ ಯಕ್ಷಗಾನ ಅಂತ ಇಲ್ಲಿ ಪರಿಸರದವರಿಗೆ ಗೊತ್ತಿಲ್ಲ, ಅಂದರೆ ಬೆಳಗ್ಗೆವರೆಗೆ ಇದೆ ಅಂತ ಇಟ್ಕೊಂಡಿದ್ದಾರೆ. ಅಂಥ ಒಂದು ವ್ಯವಸ್ಥೆ ಇದ್ದರೆ ಜನ ತುಂಬಿ ತುಳುಗುವುದರಲ್ಲಿ 2 ಮಾತಿಲ್ಲ. ಪಟ್ಲದವರು ಮಾಡುವಂಥ ಈ ಸೇವೆ ಸ್ವಾರ್ಥಕ್ಕೋಸ್ಕರ ಮಾಡುವ ಸೇವೆ ಅಲ್ಲ. ತಾನು ಸಂಪಾದನೆ ಮಾಡಿದಂಥ ಸಂಪತ್ತನ್ನು ಸಮಾಜದ ಕಟ್ಟ ಕಡೆಯ ಜನರಿಗೆ ಕೊಡುವುದರ ಜೊತೆಯಾಗಿ ಯಕ್ಷಗಾನದಲ್ಲಿ ಸೇವೆ ಮಾಡಿ ವೃದ್ಧರಾಗಿ ಅವರಿಗೆ ಕಷ್ಟದಾಯಕವಾದಂಥ ವ್ಯವಸ್ಥೆ ಆದರೆ ಅವರ ಕುಟುಂಬದವರಿಗೂ ಸಹಾಯ ಮಾಡುವಂಥ ಮಹತ್ವದ ಸಾಧನೆಯನ್ನು ನಮ್ಮ ಪಟ್ಲ ಸತೀಶ್ ಶೆಟ್ಟಿಯವರು ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ ಇದೊಂದು ಯಕ್ಷಗಾನ ವ್ಯವಸ್ಥೆಗೆ ದೊಡ್ಡ ಕಿರೀಟ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಜನ ಆಕರ್ಷಣೆ ಮಾಡ್ತಾರೆ. ಯಾಕೆ? ಈ ಜನ ಏನಾದರೂ ಒಂದು ಇದನ್ನು ಕೊಟ್ಟರೆ ಅದು ನನ್ನದಲ್ಲ, ಸಮಾಜದಕ್ಕೆ ಕೊಡುವಂಥ ಕೆಲಸ ನನ್ನಿಂದ ಆಗಬೇಕು. ಭಾಳಷ್ಟು ಜನ ಯಕ್ಷಗಾನದಲ್ಲಿ ಬಂದು ಮಧ್ಯದಲ್ಲಿ ಏನಾದರೂ ಸಾವನ್ನಪ್ಪಿದರೆ ಅವರ ಕುಟುಂಬ ನಿರ್ಗತರಿಗಾಗುವಂಥ ಪರಿಸ್ಥಿತಿ ಬಂದರೆ ನಾನಿದ್ದೇನೆ ಎಂದು ಎದೆತಟ್ಟಿ ಹೇಳುವಂಥ ನಮ್ಮ ನಿಜವಾದ ಯುವ ನಾಯಕ ಪಟ್ಲ ಸತೀಶ್ ಶೆಟ್ರೆ, ನಿಮ್ಮ ಸೇವೆ ಅಗಾಧವಾದದ್ದು. ಇವತ್ತು ಭಾಳಷ್ಟು ಕಾರ್ಯಕ್ರಮ ಇತ್ತು. ನಾನು ಬೆಳಿಗ್ಗೆ ಇವತ್ತು ಅಮಾವಾಸ್ಯೆ, ಭಾಳ ವಿಶೇಷ ದಿನ. ದೇವಸ್ಥಾನದಲ್ಲಿ ದೇವರ ದರ್ಶನ ಮಾಡಿದರೆ ಅಲ್ಲಿ ಒಂದು ಯಶಸ್ಸು ಬರುತ್ತೆ ಅನ್ನುವಂಥ ಪ್ರತೀತಿ. ಹಾಗೆ ಕೊಲ್ಲೂರಿಗೆ ಹೋಗಿ ಅಲ್ಲಿ ನನಗೆ ಹೇಳಿದರು, ನೀವು ಇಲ್ಲ, ಪಟ್ಲದವರ ಕಾರ್ಯಕ್ರಮ ಇದೆ, ನಾನು ಕರೆಕ್ಟ್ 8 ಗಂಟೆಗೆ ಮರವಂತೆಗೆ ಹೋಗಬೇಕು ಅಂತ ಹೇಳಿ ನಾನು ಸೀದಾ ಮರವಂತೆ ಪಟ್ಲದವರ ಕಾರ್ಯಕ್ರಮಕ್ಕೆ ಬಂದಿದ್ದೇನೆ. ಪಟ್ಲದವರೇ, ನಮ್ಮ ತಾಲೂಕಿನಲ್ಲಿ ನಿಮ್ಮ ಮೇಲೆ ಭಾಳಷ್ಟು ಜನ ಅಭಿಮಾನದಿಂದ ಗೌರವಪೂರಿತವಾಗಿ ನಿಮ್ಮನ್ನು ಆಕರ್ಷಣಿತ ವ್ಯಕ್ತಿಯಾಗಿ ನಿಮ್ಮನ್ನು ನೋಡ್ತಾ ಇದ್ದಾರೆ. ಅವರೆಲ್ಲರ ಆಶೀರ್ವಾದ ಸದಾ ನಿಮಗಿದ್ದು ನಿಮ್ಮ ಆರೋಗ್ಯ, ನೆಮ್ಮದಿ, ಯಶಸ್ಸು ಇನ್ನೂ ಹೆಚ್ಚಾಗಲಿ ಅಂತ ನನ್ನ ಆದಿ ಪರಾಶಕ್ತಿ ಮೂಕಾಂಬಿಕೆಯಲ್ಲಿ ನಿಮ್ಮ ಬಗ್ಗೆ ಪ್ರಾರ್ಥನೆ ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೇನೆ ಅಂತ ಹೇಳುವ ಮಾತನ್ನು ಹೇಳ್ತೇನೆ. ಹಾಗೆ ವೇದಿಕೆ ಮೇಲಿರುವ ನನ್ನ ಗುರುಗಳು, ನನಗೆ 9ನೇ ಕ್ಲಾಸಿನಲ್ಲಿ ಅಧ್ಯಾಪಕರು, ಮರವಂತೆಯ ಪಿತಾಮ. ಮರವಂತೆಯಲ್ಲಿ ಯಾವುದೇ ಒಳ್ಳೆಯ ಕೆಲಸ ಇದ್ದರೂ ಎಸ್ ಜನಾರ್ದನ್ ಅವರ ಮುನ್ನುಡಿ ಅಂಥ ಒಬ್ಬ ವ್ಯಕ್ತಿ ಈ ಸಮಾರಂಭದಲ್ಲಿ ಬಂದಿದ್ದಾರೆ. ಅವರಿಗೂ ವಿಶೇಷವಾದಂಥ ಗೌರವವನ್ನು ನಾನು ಅವರನ್ನು ಎಷ್ಟು ಹೇಳಿದರೂ ಸಾಕಾಗುವುದಿಲ್ಲ. ನಮಗೆ ಅಕ್ಷರಾಭ್ಯಾಸವನ್ನು ಮಾಡಿದವರು, ಕುಂದಾಪುರ ಹೈಸ್ಕೂಲ್ನಲ್ಲಿ ನನ್ನನ್ನು ಕಲಿಸಿದ ಗುರುಗಳು, ಅವರಿಗೆ ವಿಶೇಷವಾಗಿ ಕಾರ್ಯಕ್ರಮಕ್ಕೆ ಬಂದು ನಮ್ಮ ನಾಯಕರಾದ ನವ ಗೆಳೆಯ ಬಳಗದ ಸಂತೋಷ್ ಕುಮಾರ್ ಅವರ ಬಳಗವನ್ನು ಆಶೀರ್ವದಿಸುವಂಥ ಗುರುಗಳಿಗೆ ಇನ್ನೊಮ್ಮೆ ಸಾಷ್ಟಾಂಗ ಪ್ರಣಾಮವನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಹಾಗೆ ಕಬ್ಬೈಲು ಶ್ರೀನಿವಾಸ ಅಡಿಗರು ನಮ್ಮ ಊರಿನವರೇ, ಕನ್ನಡ. ಕಬ್ಬೈಲು ಶ್ರೀನಿವಾಸ ಅಡಿಗರು ನಮ್ಮ ಊರಿನವರೇ, ಪ್ರಸಂಗಕರ್ತರು. ಇವತ್ತು ಕಬ್ಬೈಲು ಶ್ರೀನಿವಾಸ್ ಅಡಿಗರ ಅವರ ಪರಿಚಯ ನನಗಿದ್ದರು. ಇವತ್ತು ಅವರು ಒಳ್ಳೆಯ ಪ್ರಸಂಗಕರ್ತರು ಅಂತ ಗೊತ್ತಾಗಿದ್ದಕ್ಕಿಂತ ಸಂತೋಷ ಪಡ್ತೇನೆ. ನೀವು ಸರ್ಕಾರಿ ಮೀನುಗಾರಿಕೆ ಸೊಸೈಟಿ ಅದರಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಹಾಗೆ ಅವರಿಗೂ ವಿಶೇಷವಾಗಿ ನಮಗೆ ಈ ಯಕ್ಷಗಾನಕ್ಕೆ ಬಂದು ನಮ್ಮೆಲ್ಲರ ಮನಸ್ಸನ್ನು ಸೂರ್ಯ ಮಾಡುವಂಥ ಯಶಸ್ಸು ಮಾಡೋಕ್ಕೆ ಆಶೀರ್ವಾದ ಮಾಡಲಿಕ್ಕೆ ಬಂದಿದ್ದಾರೆ. ಹಾಗೆ ಇನ್ನೂ ಶಯದೇವಿ ಸುತೆ ಮರವಂತೆ ಜ್ಯೋತಿ ಅಕ್ಕ. ಈ ಮರವಂತೆಯರಂದರೆ ಎಲ್ಲರೂ ಭಯಂಕರ ಬುದ್ಧಿವಂತರು ಮಾರ್ರೆ. ಇದು ಭಯಂಕರ, ಯಾಕಂದರೆ ಒಂದು ಕಡೆಯಲ್ಲಿ ಇದು ಸಮುದ್ರ, ಅರಬ್ಬಿ ಸಮುದ್ರ, ಇನ್ನೊಂದು ಕಡೆಯಲ್ಲಿ ಸೌಪರ್ಣಿಕಾ ನದಿ, ಅದರ ಮಧ್ಯೆ ಇರುವಂಥ ಜನ. ಇವರು ಸಮುದ್ರ ಮತ್ತು ನದಿ, ಅದು ಸಮುದ್ರ ನದಿ ಅಂದರೆ ಕೊಡಚಾದ್ರಿಯಿಂದ ಹರಿದು ಬರೋದು, ಕೊಲ್ಲೂರು ಮೂಕಾಂಬಿಕೆ ಕಾಲಿನಿಂದ ಹರಿದು ಬರುವಂಥ ನದಿ. ಈಚೆ ಸಮುದ್ರ, 2 ಮಧ್ಯೆ ಹುಟ್ಟಿದವರು ಭಾಳ ಬುದ್ಧಿವಂತರಿದ್ದಾರೆ. ಎಲ್ಲರೂ ತನ್ನದೇ ಆದಂಥ ಕ್ಷೇತ್ರದಲ್ಲಿ ತನ್ನನ್ನು ತೊಡಗಿಸಿಕೊಂಡಿದ್ದಾರೆ, ತನ್ನನ್ನು ಬೆಳಗಿಸಿಕೊಂಡಿದ್ದಾರೆ ಅಂತ ಹೇಳಲಿಕ್ಕೆ ಸಂತೋಷ ಪಡ್ತೇನೆ. ಹಾಗೆ ನಮ್ಮ ಯುವ ಪ್ರತಿಭೆ, ಯುವ ಭಾಗವತರು, ಪಲ್ಲವ ಗಾಣಿಗರು ಹೆರಂಜಾಲ್, ಇವರ ತಂದೆ ಭಾಳ ಹೆಸರುವಾಸಿ ಭಾಗವತರಾಗಿದ್ದಾರೆ. ಹಾಗೆ ಇವರೆಲ್ಲ ವ್ಯವಸ್ಥೆಯಲ್ಲಿ ಎಲ್ಲರಿಗಿಂತ ಹೆಚ್ಚಾಗಿ ಇವತ್ತಿನ ಕಾರ್ಯಕ್ರಮದ ಬಿಂದು, ಮೇನ್ ಹೆಡ್
ಸಂತೋಷ್ ದೇವಡಿಗ. ಇವರ ಬಗ್ಗೆ ನನಗೆ ವಿಶೇಷವಾದಂಥ ಗೌರವ. ಈ ಸಂಘಟನೆಯನ್ನು ಒಂದು ಪ್ರಾಮಾಣಿಕ ರೀತಿಯಲ್ಲಿ ಬೆಳಗಿಸಿ ಇವತ್ತು ಎಲ್ಲರಿಗೂ ಯುವ ಗೆಳೆಯರ ಬಳಗ ನಿರ್ವಹಣೆಯ ಸಭಾ ಕಾರ್ಯಕ್ರಮದಲ್ಲಿ ಶ್ರೀ ಸಂಪೂರ್ಣ ದೇವಿ ಮಾತ್ಮೆಯನ್ನು ಆಡಿಸಿ ಜನಸಾಮಾನ್ಯರಿಗೆ ಪರಮಾತ್ಮನ ಮೇಲೆ ಅಪಾರ ಗೌರವ ಬರುವಂಥ ಕೆಲಸ ಮಾಡಿರುವ ಸಂತೋಷ್ ದೇವಡಿಗರೇ, ಮುಂದಿನ ದಿನಗಳಲ್ಲಿ ನಿಮ್ಮ ಗೆಳೆಯರ ಬಳಗ ನಿರ್ವಹಣೆಗೆ ನನ್ನ ಸಂಪೂರ್ಣ ಸಹಕಾರ ಇದೆ. ನನ್ನ ಮಟ್ಟದ ಯಾವ ಸಹಕಾರ ಬೇಕೋ ಅದನ್ನು ಖಂಡಿತವಾಗಿ ಕೊಟ್ಟು ನಿಮ್ಮ ಸಂಘ ಬೆಳೆಸುವ ಬಗ್ಗೆ ನಾನು ನಿಮ್ಮೊಟ್ಟಿಗೆ ಇದ್ದೇನೆ ಎನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ನನ್ನನ್ನು ಕರೆದು 2 ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ನಿಮಗೆಲ್ಲರಿಗೂ ನನ್ನ ವಿಶೇಷ ವಂದನೆ ಹೇಳುತ್ತಾ ನಿಮಗೆಲ್ಲರಿಗೂ ಇನ್ನೊಮ್ಮೆ ಶುಭವನ್ನು ಹಾರೈಸಿ ನನ್ನ ಆರಾಧ್ಯ ದೇವತೆ ಆದಿಪರಾಶಕ್ತಿ ನಿಮಗೆಲ್ಲರಿಗೂ ಉತ್ತರೋತ್ತರ ಅಭಿವೃದ್ಧಿ ಅನುಗ್ರಹಿಸಲಿ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಮಾನ್ಯ ಸುಕುಮಾರ್ ಶೆಟ್ಟಿಯವರು ಕೊಟ್ಟ ಮಾತನ್ನು ಎಂದೂ ತಪ್ಪಿದವರಲ್ಲ. ಚುನಾವಣಾ ಪೂರ್ವದಲ್ಲಿ ಅನೇಕ ಭರವಸೆಗಳನ್ನು ನೀಡಿ ಅವೆಲ್ಲವನ್ನು ಈ ಭಾಗದಲ್ಲಿ ಈಡೇರಿಸಿದ್ದವರು. ಹೊಸದಾಗಿ ಹುಟ್ಟಿಕೊಂಡ ಸಂಘಕ್ಕೂ ಕೂಡ ಆಶೀರ್ವಾದವನ್ನು ಮಾಡಿ ಅದರ ಜೊತೆಗೆ ನಿರಂತರವಾಗಿ ನಾನಿದ್ದೇನೆ ಅನ್ನತಕ್ಕಂಥ ಮಾತನಾಡಿದ್ದಾರೆ. ಅಭಿನಂದನೆಗಳು ಸರ್. ಇನ್ನು ನಮ್ಮೂರಿನ ಹಿರಿಯರು ಶ್ರೀ ಎಸ್ ಜನಾರ್ದನ್ ಮರವಂತೆ ಒಂದೆರಡು ಚುಟುಕಾದ ಮಾತಿಗಾಗಿ. ಸನ್ಮಾನ್ಯ ಶಾಸಕರೇ, ಕಲಾವಿದರೇ, ವೇದಿಕೆಯ ಮೇಲಿರುವ ಎಲ್ಲ ಗಣ್ಯರೇ, ಮರವಂತೆಯ ಅಭಿಮಾನಿಗಳೇ, 3 ಬಹಳ ಮುಖ್ಯವಾದಂಥ ಕಾರ್ಯಕ್ರಮ ಈ ವೇದಿಕೆಯಲ್ಲಿ ನಡೆದಿದೆ. ಒಂದು, ನವಯುವ ವೇದಿಕೆ, ಭವಿಷ್ಯದ ಬಗ್ಗೆ ಕನಸನ್ನು ಹೊತ್ತು ಯುವ ನವ ಗೆಳೆಯರ ಬಳಗ. ಆ ಹೆಸರೇ ತುಂಬ ಆಕರ್ಷಕ ಆಗಿದೆ. ಅವರು ಭವಿಷ್ಯದ ಬಗ್ಗೆ ಕನಸುಗಳನ್ನು ಹೊತ್ತು ಈ ಊರಿಗೆ ತಮ್ಮಿಂದಾದಂತಹ ಕೊಡುಗೆಗಳನ್ನು ಕೊಡುವುದರ ಜೊತೆಗೆ ತಾವು ಕೂಡ ಬೆಳೆಯಬೇಕು ಎನ್ನುವಂಥ ಹಂಬಲದಿಂದ ಇಂಥ ಒಂದು ವೇದಿಕೆಯನ್ನು ಹುಟ್ಟಾಕ್ಕೊಂಡಿದ್ದಾರೆ. ಇವತ್ತು ಅದನ್ನು ಈ ನಾಡು ಕಂಡಂತಹ ಪ್ರತಿಭಾವಂತ ಪಟ್ಲ ಸತೀಶ್ ಶೆಟ್ಟರವರು ಅದನ್ನು ಉದ್ಘಾಟಿಸಿದ್ದಾರೆ. ಇದು ಒಂದು ಕಾರ್ಯಕ್ರಮ. ಆದರೆ 3 ಕಲಾವಿದರನ್ನು ಇಲ್ಲಿ ಆ ಸಂಸ್ಥೆ ತನ್ನ ಹುಟ್ಟು ದಿನವೇ ಸನ್ಮಾನಿಸಿದೆ. ಯಕ್ಷಗಾನದ ಒಬ್ಬ ಮೇರು ಭಾಗವತ, ಅದಕ್ಕಿಂತ ಹೆಚ್ಚಾಗಿ ಅವರನ್ನು ಇವತ್ತು ಜನ ಸ್ಮರಿಸುವುದು. ಅಶಕ್ತ ಕಲಾವಿದರು ಯಾವುದೇ ತೊಂದರೆಯಲ್ಲಿರಲಿ, ಯಾವುದೇ ದುರಂತಕ್ಕೀಡಾಗಿರಲಿ, ಅವರ ನೆರವಿಗೆ ಧಾವಿಸುವಂತಹ ಒಂದು ಪ್ರತಿಷ್ಠಾನವನ್ನು ಕಟ್ಟಿಕೊಂಡು ತನ್ನ ದುಡಿಮೆ ಮಾತ್ರ ಅಲ್ಲ, ತನಗೆ ಬಂದಂತಹ ಯಾವ ಕೀರ್ತಿ ಇದೆ ಆ ಕೀರ್ತಿಯ ಭಾಗವಾಗಿ ಬಂದಂತಹ ಸಂಗ್ರಹಿಸಲಿಕ್ಕೆ ಸಾಧ್ಯ ಆಗುವಂತಹ ಸಂಪತ್ತನ್ನು ಕೂಡ ಅದರ ಸಂಗಡ ಜೋಡಿಸ್ಕೊಂಡು ಇವತ್ತು ಅವರ ನೆರವಿಗೆ ಧಾವಿಸ್ತಾ ಇದ್ದಾರೆ. ಇದು ಈ ಜಿಲ್ಲೆಯಲ್ಲಿಯೇ, ಯಕ್ಷಗಾನ ಕ್ಷೇತ್ರದಲ್ಲಿಯೇ ಒಂದು ಅಪೂರ್ವವಾದಂಥ ಕೆಲಸ ನಡೀತಾ ಇದೆ ಅವರ ನೇತೃತ್ವದಲ್ಲಿ. ಅವರ ಜೊತೆಗೆ ಹೆರಂಜಾಲು ಪರಂಪರೆಯ ಕಿರಿಯ ಸದಸ್ಯ, ಅದೊಂದು ದೊಡ್ಡ ಪರಂಪರೆ. ಈಗ 3 ತಲೆಮಾರುಗಳಿಂದ ನಾವು ಅದನ್ನು ಕಾಣ್ತಾ ಇದ್ದೇವೆ. ಪಲ್ಲವ ಗಾಣಿಗ ಅವರನ್ನು ಇಲ್ಲಿ ಗುರುತಿಸಿದ್ದಾರೆ. ಇನ್ನೊಬ್ಬರು ನಮ್ಮ ಊರಿನವರೇ, ಅವರು ವೃತ್ತಿ ನಿಮಿತ್ತ ಮುಂಬೈಯಲ್ಲಿ ನೆಲೆಸಿದ್ರು. ಸಾಹಿತ್ಯದಲ್ಲಿ ಸಾಕಷ್ಟು ಪರಿಣತಿಯನ್ನು ಹೊಂದಿ ಯಕ್ಷಗಾನ ಪ್ರಸಂಗವನ್ನು ಒಬ್ಬ ಮಹಿಳೆಯಾಗಿ ತುಂಬ ಅಪೂರ್ವಕ್ಕೆ ಕಾಣಲಿಕ್ಕೆ ಸಿಗ್ತಾರೆ. ಮಹಿಳಾ ಕವಯಿತ್ರಿಯರು. ಅಂತಹ ಒಬ್ಬ ಶಯದೇವಿ ಸುತೆ ಅವರನ್ನು ಕೂಡ ಇಲ್ಲಿ ಸನ್ಮಾನಿಸಿದ್ದಾರೆ. ಅದರೊಂದಿಗೆ ಬಹಳ ಮುಖ್ಯವಾದ ಇನ್ನೊಂದು ಕಾರ್ಯಕ್ರಮ ಕೂಡ ಈ ವೇದಿಕೆಯಲ್ಲಿ ನಡೀತಾ ಇದೆ. ಒಂದು ಸಂಸ್ಥೆಯ ಆರಂಭಕ್ಕೆ ಶ್ರೀದೇವಿಯ ಕೃಪೆ ಸಿಗಲಿ ಎನ್ನುವ ಕಾರಣಕ್ಕಾಗಿ ಇವತ್ತು ದೇವಿ ಮಹಾತ್ಮೆಯ ಯಕ್ಷಗಾನ ಪ್ರಸಂಗ ನಡೀತದೆ. ಇವೆಲ್ಲವೂ ಇಲ್ಲಿ ಒಂದು ಅಪೂರ್ವವಾದಂಥ ಒಂದು ಸಂಯೋಗ. ಇಲ್ಲಿ ಈ ಸಂಸ್ಥೆ ಏನನ್ನು ಬಯಸ್ತದೆ ಅದು ಈಡೇರ್ತದೆ. ಇವರೆಲ್ಲರ ಆಶೀರ್ವಾದ ಮಾರ್ಗದರ್ಶನ ಇರಲಿ ಅಂತ ಹಾರೈಸಿಕೊಂಡು ಅವಕಾಶಕ್ಕಾಗಿ ನಾನು ವಂದಿಸ್ತೇನೆ. ನಮಸ್ಕಾರ. ಎಲ್ಲವನ್ನು ಒಮ್ಮೆ ಮೆಲುಕು ಹಾಕಿ ಹಿರಿತನವನ್ನು ಪ್ರದರ್ಶನಕ್ಕಿಟ್ಟು ಸಂಘಕ್ಕೆ ಶುಭವನ್ನು ಕೋರಿದ ನಮ್ಮೂರಿನ ಹಿರಿಯರು ಎಸ್ ಜನಾರ್ದನ್ ಮರವಂತೆಯವರನ್ನು ವಂದಿಸಿಕೊಳ್ತಾ, ಸನ್ಮಾನಿತರ ಪರವಾಗಿ
ಜ್ಯೋತಿ ಎಸ್ ದೇವಾಡಿಗವರು ಒಂದೆರಡು ಮಾತಿಗಾಗಿ. ಪಟ್ಲ ಸತೀಶ್ ಶೆಟ್ಟಿಯವರು ತಮ್ಮ ಪ್ರದರ್ಶನದಲ್ಲೇ ಎಲ್ಲವನ್ನು ನೀಡ್ತೇನೆ ಅನ್ನುವ ಮಾತನ್ನಾಡ್ತಾ, ಅಂದರೆ ಯಕ್ಷಗಾನ ಪ್ರದರ್ಶನಕ್ಕೆ ಅನುವು ಮಾಡಿಕೊಡ್ತಾ ತಮ್ಮೊಂದಿಗೆ ಸನ್ಮಾನಿತರಾದ ಇನ್ನೋರ್ವ ಪ್ರಸಂಗಕರ್ತೆಗೆ ಮಾತಿಗೆ ಅವಕಾಶವನ್ನು ನೀಡಿದ್ದಾರೆ. ಈಗ ಮಾತಿನ ಮಂಟಪದಲ್ಲಿ ಜ್ಯೋತಿ ಎಸ್. ಓಂ ಶ್ರೀ ಸಕಲ ಕಲಾಮಾತೆ ಶ್ರೀ ಮಹಾಸರಸ್ವತಿ ದೇವಿಯ ಪಾದಾರವಿಂದಗಳಿಗೆ ನಮಿಸುತ್ತಾ, ಸಾನ್ನಿಧ್ಯ ದೇವರಾದಂತಹ ಶ್ರೀ ಕನಕದುರ್ಗ ಹೊನ್ನಮ್ಮ ದೇವಿಯ ಪದತಲಗಳಿಗೆ ನಮಸ್ಕರಿಸುತ್ತಾ, ದೇವ ಪುರುಷೋತ್ತಮನೆನಿಸಿದ ಶ್ರೀರಾಮಚಂದ್ರನ ಅಡಿದಾವರೆಗಳಿಗೆ ವಂದಿಸಿ, ಗುರು ಸಮಾನರೆಂದೆನಿಸಿ ಇಂದಿನ ಈ ಮಹಾನ್ ವೇದಿಕೆಯನ್ನು ಅಲಂಕರಿಸಿರತಕ್ಕಂತಹ ಎಲ್ಲ ಗೌರವಾನ್ವಿತ ಮಹನೀಯರೇ, ನಿಮಗೆ ನಾನು ಮೊಟ್ಟ ಮೊದಲಾಗಿ ನನ್ನ ಶಿರಸ ಪ್ರಣಾಮಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆಯೇ ಸಭೆಯ ಮಧ್ಯದಿ ಸಮಚಿತ್ತ ಭಾವದಿ ಸಮಕಾಲೀನ ವಿಷಯಗಳ ನಡುವಣ ಸಂವಾದದಲ್ಲಿದ್ದು ಈ ಒಂದು ಪ್ರಸ್ತುತ ಶ್ರೀದೇವಿಯ ಕೃಪಾಶೀರ್ವಾದದಿಂದ ಈ ಒಂದು ಶುಭ ಸುಂದರ ಸಮಾರಂಭಕ್ಕೆ ವಿಶೇಷ ಶೋಭೆ ತರಿಸಬೇಕೆನ್ನುವಂತಹ ಒಂದೇ ಒಂದು ಅಭಿಲಾಷೆಯನ್ನು ಹೊತ್ತು ಬಹು ದೂರದಿಂದ ಬಲು ಸನಿಹದಿಂದ ಆಗಮಿಸಿರತಕ್ಕಂತಹ ನನ್ನೆಲ್ಲ ಆತ್ಮೀಯ ಪ್ರೇಕ್ಷಕ ಬಂಧುಗಳಿಗೆ ನನ್ನ ಹೃತ್ಪೂರ್ವಕ ನಮನಗಳು. ಆತ್ಮೀಯರೇ, ಯುವನವ ಗೆಳೆಯರ ಬಳಗ ನೀರೋಣಿ ಮರವಂತೆ ಈ ನೂತನ ಬಳಗದ ಉದ್ಘಾಟನೆಯನ್ನು ಇದೀಗಷ್ಟೇ ತಾನೇ ಯಕ್ಷಧ್ರುವ ಪಟ್ಲ ಶ್ರೀ ಸತೀಶ್ ಅವರವರು ತಮ್ಮೊಡನೆ ಇರುವಂತಹ ಎಲ್ಲ ಗಣ್ಯಾತಿ ಗಣ್ಯ ಮಹನೀಯರೊಡನೆ ಸೇರಿ ದೀಪ ಪ್ರಜ್ವಲಿಸುವುದರ ಮುಖೇನ ಉದ್ಘಾಟನೆ ಮಾಡಿ ಈ ಲೋಕಮುಖಕ್ಕೆ ಆ ನೂತನ ಬಳಗವನ್ನು ಪರಿಚಯಿಸಿದ್ದಾರೆ. ಅಂದಂಗೆ ಪಂಡಿತಾನಾಂ ವಾದ ಭಯಂ, ಯೋಧನಾಂ ಯುದ್ಧ ಭಯಂ, ಧನಿಕಾನಾಂ ಚೋರ ಭಯಂ ಎನ್ನುವ ಹಾಗೆ ಇಲ್ಲಿ ನೆರೆದಿರತಕ್ಕಂತಹ ಮೇಧಾವಿ ಮಹನೀಯ ವ್ಯಕ್ತಿಗಳ ಮುಂದೆ ನಾನಿಲ್ಲಿ ಮಾತನಾಡಲು ಇಂದು ಕೊಂಚ ಅಸಮರ್ಥಳು ಕೂಡ. ಆದಾಗ್ಯೂ ಕೂಡ ಇಂತಹ ಒಂದು ಸುಂದರ ಸಮಾರಂಭ ನನಗೆ ದೊರಕಿರುವಂಥದ್ದು ನನ್ನ ಜೀವನದ ಸೌಭಾಗ್ಯವೇ ಸರಿ. ಯಾಕಂತ ಹೇಳಿದರೆ, ಜೀವ ಪ್ರಭೇದಗಳಲ್ಲಿ ಅತಿ ಸುಂದರರು ಮಾಯಾವಿಗಳು ಯಕ್ಷರು ಎಂದು ಪ್ರತೀತಿ. ಅಂತಹ ಯಕ್ಷರಿಂದ ಈ ಭೂಲೋಕಕ್ಕೆ ಬಂದಂತಹ ದೇವಕಲೆ ಪುಣ್ಯಕಲೆಯೇ ಯಕ್ಷಗಾನ. ಅಂತಹ ಯಕ್ಷೋತ್ಸವ ಕಾರ್ಯಕ್ರಮವನ್ನು ಇಂದು ಯುವನವ ಗೆಳೆಯರ ಬಳಗ ನೀರೋಣಿ ಇಲ್ಲಿ ಆಯೋಜಿಸಿಕೊಂಡಿದ್ದಾರೆ. ಅದು ಬಲು ವಿಶೇಷ ಅಂತ ನನಗನ್ನಿಸ್ತಾ ಇದೆ. ಯಾಕಂತ ಹೇಳಿದರೆ, ಮುಕ್ಕೋಟಿ ದೇವಾನುದೇವತೆಗಳಿಂದ ಏನೆಲ್ಲ ಪಡೆಯಬಹುದು ಸಾಧ್ಯವಿದೆಯೋ ಅಂಥೇಳಿದರೆ ಈ ನಮ್ಮ ತುಳುನಾಡು ಆಗಿರ್ಬೋದು ಅಥವಾ ಕರಾವಳಿ ಭಾಗ ಆಗಿರ್ಬೋದು, ಇಲ್ಲಿ ಮುಕ್ಕೋಟಿ ದೇವಾನುದೇವತೆಗಳಿಂದ ಈಗ ನಾವು ಏನಾದರೂ ಪಡಿಬೇಕು ಅಂತಾದರೆ ದೈವಕೋಲ, ನೇಮೋತ್ಸವ, ನಾಗಾರಾಧನೆ, ಭೂತಾರಾಧನೆ, ನಾಗಮಂಡಲ ಹಾಗೂ ಯಕ್ಷಗಾನ, ದೈವಗಳ ಪಾರ್ಧನ ಮತ್ತು ಪಾಣರಾಟ ಇವುಗಳಿಂದ ಪಡಿಬಹುದು ಅಂಥೇಳಿ ಅತಿ ಶೀಘ್ರದಲ್ಲಿ ಪಡಿಬಹುದು. ಏನೇ ಯಶಸ್ಸಿದ್ರೂ ಕೂಡ ನಾವು ಏನೇ ಬೇಡ್ಕೊಂಡ್ರೂ ಕೂಡ ಅದನ್ನು ಶೀಘ್ರವಾಗಿ ಪಡಿಬಹುದು ಅಂತೇಳಿ ಹೇಳ್ತವೆ ತುಳು ಜಾನಪದ ಕಥೆಗಳು. ಅಂತಹ ಒಂದು ವಿಶೇಷ ಬೆಳಕಿನ ಸೇವೆಯನ್ನು ಇಂದು ಯುವನವ ಗೆಳೆಯರ ಬಳಗ ಅವರ ನೇತೃತ್ವದಲ್ಲಿ ಯಕ್ಷಧ್ರುವ ಸತೀಶ್ ಪಟ್ಲವರ ಸಾರಥ್ಯದಲ್ಲಿ ಇಂದು ಈ ಮರವಂತೆ ಊರಿನಲ್ಲಿ ಅದು ನೆರವೇರಲಿಕ್ಕಿದೆ. ಆ್ಯಕ್ಚುಲಿ ಅರ್ಧ ಪ್ರಸಂಗ ಆಲ್ರೆಡಿ ಆಗಿದೆ. ಎಂತಹ ಒಂದು ಪರ್ವಕಾಲ ನೋಡಿ, 100 ಕನ್ಯಾದಾನವನ್ನು, ಭಾಗೀರಥಿ ಸ್ನಾನವನ್ನು, ಮಿಗೆ ಕೈಯಾರೆ ಗೋವುಗಳನ್ನು ಭೂಸುರೋತ್ತಮರೇ ಒಲಿದು 300 ಅಗ್ರಹಾರಗಳನ್ನು ಧಾರೆ ಪುಣ್ಯ ಅಂದರೆ ಆ ಧಾರೆ ಎರೆದು ಕೊಟ್ಟುವಷ್ಟು ಪುಣ್ಯ ಈ ಯಕ್ಷಗಾನವನ್ನು ಬರೆದು ವಾಚಿಸಿ ದರ್ಶಿಸಿ ಆಲಿಸುವುದರಿಂದ ಸಿಗುತ್ತಂತೆ. ಅಂತಹ ಒಂದು ಪುಣ್ಯ ಫಲದ ಸೌಭಾಗ್ಯವನ್ನು ಪಡೆಯುವಂತಹ ಕ್ಷಣ ಇಂದು ನಿಮ್ಮೆಲ್ಲರದ್ದು ಆಗಿತ್ತಂತ ನಾನು ಭಾವಿಸ್ತೇನೆ. ಎಲ್ಲಿ ಕಲೆಯನ್ನು ಆರಾಧಿಸುತ್ತಾರೋ, ಎಲ್ಲಿ ಸರ್ವ ಕಲೆಯನ್ನು ಆರಾಧಿಸುತ್ತಾರೋ ಅಲ್ಲಿ ಸಮಸ್ತ ದೇವಾನುದೇವತೆಯರ ನೆಲೆಯಾಗುತ್ತದಂತೆ. ಎಲ್ಲಿ ದೇವಾನುದೇವತೆಯರ ನೆಲೆಯಾಗುತ್ತದೋ ಅಲ್ಲಿ ಭಕ್ತ ಸಂದೋಹವೇ ನೆರೆಯುತ್ತದಂತೆ. ಎಲ್ಲಿ ಭಕ್ತ ಸಂದೋಹವೇ ನೆರೆಯುತ್ತದೋ ಅಲ್ಲಿ ದೈವಿ ಸಾಕ್ಷಾತ್ಕಾರವಾಗುತ್ತದಂತೆ. ಅಂತಹ ಒಂದು ದೈವಿ ಸಾಕ್ಷಾತ್ಕಾರ ಇಂದು ಶ್ರೀದೇವಿ ಮಹಾತ್ಮೆಯ ಮೂಲಕ ಇಲ್ಲಿ ಈ ಮರವಂತೆಯಲ್ಲಿ ಆಗಲಿಕ್ಕಿದೆ ಅಂತ ಹೇಳಿದರೆ ಅದು ತುಂಬ ಖುಷಿಯಾದಂತಹ ವಿಷಯ. ಯಾಕಂತೇಳಿದರೆ ಇಂದಿನ ಈ ಒಂದು ಒಟ್ಟಾರೆಯಾಗಿ ಒಂದು ಪುಣ್ಯಕಲೆ ಎನಿಸಿದ ದೇವಕಲೆ, ಅದು ಯಕ್ಷಗಾನ, ಅದು
ಅದು ದಾಸ ಕುಟುಂಬದಲ್ಲಿ ಕಟ್ಟಿದಂತಹ ಗೆಜ್ಜೆ, ಪಾತಿ ಸುಬ್ಬನ ಕೃತಿಗಳನ್ನು ವಿರಾಜಮಾನಗೊಳಿಸಿದಂತಹ ಸುಂದರ ಕಡಲ ತಡಿಯ ತಾಣ ಮರವಂತೆ. ಇಲ್ಲಿ ಎಷ್ಟು ವಿಜೃಂಭಣೆಯಿಂದ ನೆರವೇರ್ತಿದೆ ಅಂತಂದರೆ, ಇಂತಹ ಒಂದು ಕಲಾ ಸಂಭ್ರಮವುಳ್ಳ ಈ ಒಂದು ದೇವತಾ ಕಾರ್ಯಕ್ಕೆ, ಈ ಒಂದು ದೇವಿ ಮಹಾತ್ಮೆಗೆ ಎಂತಹ ಒಂದು ಸಕಲ ಸದ್ಗುಣ ಸಂಪನ್ನ ಮೇರು ವ್ಯಕ್ತಿತ್ವವನ್ನು ಹೊಂದಿರುವಂತಹ ಇಂತಹ ಮಹನೀಯರ ಮುಂದೆ ಇಂದು ನಾನು ಕೂಡ ಇಲ್ಲಿ ಸಾಕ್ಷಿಯಾಗಿದ್ದೇನೆ. ನನಗನ್ಸಿದ್ದು ಇಷ್ಟೇ, ಏನಂತ ಹೇಳಿದರೆ, ಹೃದಯ ಶ್ರೀಮಂತರು ಇವರು, ಮೇಧಾವಿ ಕಲಾವಿದರು ಎಲ್ಲರೂ ಇದ್ದಾರೆ. ಅಂಥವರ ಸರಿಸಮಾನವಾಗಿ ಕುಳಿತು ನಾನು ಈ ಒಂದು ಹುಟ್ಟೂರ ಸನ್ಮಾನವನ್ನು ಸ್ವೀಕರಿಸುವಾಗ ನನಗನ್ಸಿದ್ದು ಇಷ್ಟೇ, ಜೀವನದಲ್ಲಿ ನಾವು ನಮಗೆ ಪ್ರತಿಯೊಬ್ಬರಿಂದಲೂ ಬರುವಂಥ ಪ್ರತಿಯೊಂದು ಕ್ಷಣವನ್ನು, ಪ್ರತಿಯೊಂದು ಸನ್ನಿವೇಶವನ್ನು, ಪ್ರತಿಯೊಂದು ಅಂಶಗಳನ್ನು ನಾವು ನಮ್ಮ ಜೀವನದಲ್ಲಿ ಹೃತ್ಪೂರ್ವಕವಾಗಿ ಸ್ವಾಗತಿಸಿ, ಆಹ್ವಾನಿಸಿ, ಗೌರವಿಸಿ, ಗುರುತಿಸಿ, ಅನುಭವಿಸಿ ಖುಷಿಪಟ್ಟಾಗಲಷ್ಟೇ ನಮಗೆ ಈ ನಮ್ಮ ಜೀವನ ಎಷ್ಟು ಸಾರ್ಥಕ ಮತ್ತು ನಾವು ಎಷ್ಟು ಅದೃಷ್ಟವಂತರು, ಪುಣ್ಯವಂತರು ಅಂಥೇಳಿ ನಮಗನ್ಸುತ್ತೆ. ಯಾಕಂತ ಹೇಳಿದರೆ, ನಾನು ಒಂದು ಮಾತನ್ನು ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕಂತ ಹೇಳಿದರೆ, ಒಂದು ಕವಿ ಒಂದು ಕಡೆ ಒಂದು ಮಾತು ಹೇಳ್ತಾನೆ, ಎನಿತು ಜನ್ಮದಲ್ಲಿ ಎನ್ನಿತು ಜನರಿಗೆ, ಎನ್ನಿತು ಜನ್ಮದಲ್ಲಿ ಎನ್ನಿತು ಜೀವರಿಗೆ, ಎನ್ನಿತು ಋಣಿಯೋ ನಾನು, ಹುಡುಕಿ ನೋಡಿದರೆ ಬಾಳೆಂಬುದಿದು ಬರೀ ಋಣದ ರತ್ನದ ಗಣಿಯೋ ಅಂತ ಹೇಳ್ತಾರೆ. ಅಂದರೆ ಈ ನನ್ನ ಬಾಳ ಬುತ್ತಿಯಲ್ಲೂ ಸಹ ಅಷ್ಟೇ, ಸಾವಿರಾರು ಮನೆಯ ಅನ್ನದ ಅಂಗಳು ಸೇರಿದೆ, ಸಹಸ್ರಾರು ಮಂದಿಯ ನಿಷ್ಕಲ್ಮಶ ಪ್ರೀತಿ, ವಿಶ್ವಾಸ, ಗೌರವ, ಅಭಿಮಾನವೂ ಕೂಡ ಸೇರಿದೆ. ಅಂತಹ ಎಲ್ಲ ಮಹನೀಯರನ್ನು ಕೂಡ ನಾನು ಇಲ್ಲಿ ಸ್ಮರಿಸ್ತೇನೆ. ಯಾಕಂತ ಹೇಳಿದರೆ, ಅವರು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನನ್ನ ಬಾಳ ಪ್ರತಿ ಹೆಜ್ಜೆಯಲ್ಲೂ ಕೂಡ ಪ್ರೋತ್ಸಾಹಿಸಿ ನನ್ನನ್ನು ಇಲ್ಲಿವರೆಗೆ ಬೆಂಬಲಿಸಿದ ಪ್ರತಿಯೊಬ್ಬರಿಗೂ ಕೂಡ ನಾನು ಪ್ರತಿನಿತ್ಯವೂ ಕೂಡ ಅನುಕ್ಷಣವೂ ಅನುದಿನವೂ ಚಿರಋಣಿಯಾಗಿಯೇ ಇರ್ತೇನೆ. ಅಂತಹುದೇ ಒಂದು ಕಾರ್ಯ ಇವತ್ತು ನಮ್ಮ ಗೆಳೆಯರ ಬಳಗ ನೀರೋಣಿ ಇವರು ನನಗೆ ಇಲ್ಲಿ ಆಹ್ವಾನಿಸಿ, ಗೌರವಿಸಿ, ಸನ್ಮಾನಿಸಿದ್ದಾರೆ. ಈ ಒಂದು ಅವಕಾಶಕ್ಕಾಗಿ ನಾನು ಆ ಬಳಗದ ಎಲ್ಲ ಮುಖ್ಯ ಪದಾಧಿಕಾರಿಗಳಿಗೆ ಹಾಗೂ ಸರ್ವ ಸದಸ್ಯರಿಗೂ ಕೂಡ ನಾನು ಅನಂತ ನನ್ನ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಬಹುಶಃ ಎಲ್ಲ ಸೇವಾ ಸಂಘಟನೆ, ಸಮಾಜ ಏನೇನು ಕರ್ತವ್ಯ ಸೇವಾ ನಿರತವಾಗಿದೆಯೋ ಅಂತಹುದೇ ಒಂದು ಉದ್ದೇಶಗಳನ್ನು ಈ ಬಳಗವೂ ಸಹ ಮುಂದೆ ಸಾಕಷ್ಟು ಯೋಜನೆಗಳನ್ನು ಹೊಂದಿರಬಹುದು. ಅಂತಹ ಒಂದು ಯೋಜನೆಗಳು ಒಂದು ಒಳ್ಳೆಯ ಸಂಕಲ್ಪದಿಂದ ಉತ್ತಮ ಉದ್ದೇಶಕ್ಕಾಗಿ ಹುಟ್ಟಿಕೊಂಡ ಇವತ್ತು ಒಂದು ಉದ್ಘಾಟನೆಗೊಂಡಂತಹ ಒಂದು ನಮ್ಮ ಗೆಳೆಯರ ಬಳಗ ನೀರೋಣಿ ಮರವಂತೆ ಇವರ ಏನು ಕನಸುಗಳಿದೆ, ಮುಂದೆ ಸಾಕಷ್ಟು ಯೋಜನೆಗಳ ಮೂಲಕ ಸಾಕಾರಗೊಳ್ಳಿ ನಮ್ಮ ಗೆಳೆಯರ ಬಳಗ ಬರೇ ಮರವಂತೆಗೆ ಮಾತ್ರವಲ್ಲ, ಇಡೀ ನಾಡಿನೆಲ್ಲೆಡೆ, ಇಡೀ ಜಗದೆಲ್ಲೆಡೆ ಎಲ್ಲ ಕಡೆ ಲೋಕವಿಖ್ಯಾತಿಯಾಗಿ, ಬಡವರಿಗೆ ಬಂಧುವಾಗಿ, ಶ್ರೀಮಂತರಿಗೆ ಸಿಂಧುವಾಗಿ, ಎಲ್ಲರ ಮನದಲ್ಲಿ ಅಚ್ಚಳಿಯದೆ ಉಳಿಯಲಿ ಅಂಥೇಳಿ ನಾನು ಇಲ್ಲಿ ವಿಶೇಷವಾಗಿ ಶುಭ ಹಾರೈಸ್ತೇನೆ. ಏನೇ ಆಗಲಿ, ಇವತ್ತಿನ ಒಂದು ಸಮಾರಂಭ ಕಾರ್ಯಕ್ರಮದಲ್ಲಿ ನನ್ನನ್ನು ಗುರುತಿಸಿ ಪ್ರೋತ್ಸಾಹಿಸಿದ ಸರ್ವರಿಗೂ ಮತ್ತು ಆಗಮಿಸಿ ನನ್ನೆರಡು ಮಾತುಗಳನ್ನು ಆಲಿಸಿದ ಗಣ್ಯ ಮಹನೀಯರಿಗೂ ಮತ್ತು ನಿಮಗೆಲ್ಲರಿಗೂ ಕೂಡ ನನ್ನ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದನ್ನೆರಡು ಮಾತುಗಳನ್ನು ಇಲ್ಲಿಗೆ ಮುಗಿಸ್ತೇನೆ. ಯಕ್ಷಗಾನಂ ಗೆಲ್ಗೆ, ಯಕ್ಷಗಾನಂ ಬಾಳ್ಗೆ. ಥ್ಯಾಂಕ್ ಯು. ಮರವಂತೆಯ ಮಣ್ಣಿನಲ್ಲಿ ಹುಟ್ಟಿ ಮರವಂತೆಯ ಅಭಿಮಾನವನ್ನು ಸ್ವೀಕರಿಸಿ, ಗೌರವ ಅಭಿನಂದನೆಯನ್ನು ಸ್ವೀಕರಿಸಿ ಮಾತನಾಡಿದ ನಿಮಗಿದೋ ವಂದನೆಗಳನ್ನು ಸಲ್ಲಿಸ್ಕೊಳ್ತಾ, ಇನ್ನೋರ್ವ ಪ್ರಸಂಗಕರ್ತರು ಶ್ರೀ ಕಬ್ಬೈಲು ಶ್ರೀನಿವಾಸ್ ಅಡಿಗರು ಒಂದೆರಡು ಮಾತಿಗಾಗಿ. ಯಾದೇವಿ ಸರ್ವಭೂತೇಶು ಮಾತೃರೂಪೇಣ ಸಂಸ್ಥಿತ. ನಮಸ್ತಸ್ಮೈ 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 ನಮೋ ನಮಃ. ಸಮಾರಂಭದಲ್ಲಿ ಭಾಗವಹಿಸಿದ ಮಾನ್ಯ ಶಾಸಕರೇ, ಅಧ್ಯಾಪಕರಾದ ಜನಾರ್ದನ ಮಾಸ್ಟ್ರೆ ಹಾಗೂ ಪಟ್ಲ ಭಾಗವತರೇ ಹಾಗೂ ಸನ್ಮಾನವನ್ನು ಪಡೆದುಕೊಂಡ ತ್ರಿಮೂರ್ತಿಗಳೇ ಹಾಗೂ ನೆರೆದಂಥ ಎಲ್ಲ ಸಭಿಕರೇ, ಇಂದು ಈ ಯುವಜನ ಬಳಗದವರು ಮಾಡಿದಂಥ ಈ ತೆಂಕುತಿಟ್ಟಿನ ಪ್ರಚಂಡ ಮೇಳದಂಥ ಪಟ್ಲವರ ಮೇಳ ಇಲ್ಲಿಗೆ ಬಂದದ್ದು ಒಂದು ಹೆಮ್ಮೆಯ ವಿಷಯ. ಯಾಕಂತ ಹೇಳಿದರೆ, ಯಾವುದೇ ಒಂದು ಕಾರ್ಯಕ್ರಮ ಮಾಡಬೇಕಿದ್ರೆ ಅದರ ಹಿಂದಿನ ಪರಿಶ್ರಮ ಬಹಳಷ್ಟು ಕಷ್ಟ ಇರ್ತದೆ. ಈಗ ಈ ಗೆಳೆಯರ ಬಳಗದವರು ಸಾಮಾನ್ಯ 1 ತಿಂಗಳ ಹಿಂದೆ ಇದ್ರ ಬಗ್ಗೆ ತಮ್ಮ ಉದ್ಯೋಗವನ್ನು ಬಿಟ್ಟು ಇದ್ರ ಬಗ್ಗೆ ಒದ್ದಾಡ್ತಾ ಇವತ್ತು ಈ ರೀತಿ ಕಾರ್ಯಕ್ರಮ ಮಾಡಿದ್ದಾರೆ. ನಮ್ಮ ಮಾನ್ಯ ಶಾಸಕರು ಯಾವಾಗಲೂ ಹೇಳೋದು, ನಮ್ಮ ಕೊಲ್ಲೂರ ಮೂಕಾಂಬಿಕೆಯನ್ನು ಯಾರು ಸ್ಮರಿಸ್ತಾರೋ ಅವರು ಖಂಡಿತ ಅವರಿಗೆ ಅವರ ಕೆಲಸವನ್ನು ದೇವಿ ನಿರ್ವಹಿಸ್ತಾಳೆ ಅಂತ ಹೇಳ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ನಮ್ಮ ಗೆಳೆಯರ ಬಳಗದವರು ಇವತ್ತು ಅಷ್ಟೊಳ್ಳೆ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಅಲ್ಲದೆ ಇವತ್ತು ಸನ್ಮಾನಿತರಾದಂಥ ಈ ಮೂವರ ಬಗ್ಗೆ ಒಂದೆರಡು ಮಾತನ್ನು ನಾನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ.
ಈ ಪಟ್ಲ ಸತೀಶ್ ಶೆಟ್ಟಿ ಭಾಗವತರು, ನಾನು ಸಾಮಾನ್ಯ ಒಂದು 15 ವರ್ಷದ ಹಿಂದೆ KP ಹೆಗಡೆ ಭಾಗವತ ನನ್ನ ಗುರುಗಳು, ಅವ್ರ ಮನೆಯಲ್ಲಿ ನಾನು ತಾಳ ಕಲಿಗೆ ಹೋಗ್ತಾ ಇದ್ದೆ. ಆವಾಗ ಅವ್ರು ಹೇಳ್ತಾಯಿದ್ರು, 15 ವರ್ಷ 20 ವರ್ಷ ಆಗಿರ್ಬೋದು, ಆವಾಗ ಹೇಳ್ತಾಯಿದ್ರು, ಬಡಗುತಿಟ್ಟಿನಲ್ಲಿ ಖ್ಯಾತ ಭಾಗವತರು ಕಾಳಿಂಗನ ಒಡ್ರು ಹೋದ ಮೇಲೆ ಇನ್ನೊಬ್ಬ ಮುಂದೆ ತೆಂಕಿನ ಭಾಗವತ ಒಬ್ಬರು ಬರ್ತಾ ಇದ್ದಾರೆ, ನನ್ನಲ್ಲಿ ತಾಳವನ್ನವರು ಕೇಳ್ತಾ ಇದ್ದಾರೆ ಅಂತ ಅವರು ಆವಾಗಲೇ ಹೇಳ್ತಿದ್ರು. ಅದಾದ ಮೇಲೆ ಕಟೀಲು ಮೇಳದಲ್ಲಿ ವಿಜೃಂಭಿಸಿ ಈಗ ತನ್ನದೇ ಆದ ಮೇಳವನ್ನು ಕಟ್ಟಿದ್ದಾರೆ. ಅವರಿಗೆ ನಾನು ಅವ್ರ ಬಗ್ಗೆ ಭಾಳ ಹೆಮ್ಮೆ ಪಡ್ತೇನೆ. ಅಂಥವರು ಆವಾಗಲೇ ಹೇಳ್ತಾಯಿದ್ರು, ತೆಂಕುತಿಟ್ಟಿನಲ್ಲಿ ಒಬ್ಬ ಮಹಾನ್ ಭಾಗವತರು ಬರ್ತಾರೆ ಅಂತ. ಅಲ್ಲದೆ ಇನ್ನು ಅವ್ರ ಬಗ್ಗೆ ನನಗೆ 2 ಮಾತಾಡಬೇಕು ಹೇಳ್ತಿದ್ದೆ. ಯಾಕಂತ ಹೇಳಿದರೆ, ಈ ಕಟೀಲು ಮೇಳದಲ್ಲಿ ಅವರು ಹಲವಷ್ಟು ವರ್ಷ ಇದ್ದಾರೆ. ಕಟೀಲು ಮೇಳ ಅಂದರೂ ಒಂದೇ ಪಟ್ಲ ಭಾಗವತರು ಒಂದು ಎಷ್ಟು ಹೆಸರು ಪಡೆದಿದ್ದಾರೆ. ಅಲ್ಲದೆ ದೇವಿ ಮಹಾತ್ಮೆ ಪ್ರಸಂಗವನ್ನು ಮೊದಲು ಒಂದೊಂದು ಮೇಳ ಆಡ್ತಿದ್ದು ಯಾರಿಗೂ ಅಷ್ಟು ಗೊತ್ತಿರಲಿಲ್ಲ. ದೇವಿ ಮಹಾತ್ಮೆ ಅಲ್ಲದೆ ಆ ಕೆಲವೊಂದು ದೇವಿಯ ಪದ್ಯ ಉಂಟಲ್ಲ, ಮೋಹನ ರಾಗ, ಆ ಮೋಹನ ರಾಗರ ಆಲಾಪನೆ ಈವಾಗಲೂ ಎಲ್ಲ ಮೇಳದವರು ಆಲಾಪನೆಯನ್ನು ಅನುಕರಿಸ್ತಾ ಇದ್ದಾರೆ. ಪಟ್ಲ ಭಾಗವತರ ಆಲಾಪನೆ. ಇದಕ್ಕಾಗಿ ನಾನು ಹೆಮ್ಮೆ ಪಡ್ತೇನೆ. ಮಾನ್ಯ ಶಾಸಕರಲ್ಲಿ ಸಣ್ಣದೊಂದು ನನ್ನ ಹಾಕಿರೋ ಕೋರಿಕೆ ಇದೆ. ಏನಂತ ಹೇಳಿದರೆ, ಈ ಯಕ್ಷಗಾನ ಅಕಾಡೆಮಿಯಲ್ಲಿ ನಮ್ಮ ಉತ್ತರ ಕನ್ನಡದವರು ಬಡಗತಿಟ್ಟವರು ಅಧ್ಯಕ್ಷ ಸ್ಥಾನ ವಹಿಸ್ತಾ ಇದ್ದಾರೆ. ಯಾಕೆ ನಮ್ಮ ತೆಂಕುತಿಟ್ಟಿನವರು ಅಥವಾ ಪಟ್ಲರಂಥ ಇವರಿಗೆ ಅಧ್ಯಕ್ಷ ಸ್ಥಾನ ಯಾಕೆ ಒಂದು ಸಹಕಾರಿ ಮಾನ್ಯ ಶಾಸಕರು ಬೆಂಗಳೂರಿನಲ್ಲಿ ಹೇಳಿ ಅವರಿಗೊಂದು ಕೊಡಿಸಬೇಕಂತ ಕೇಳಿಕೊಳ್ತಾ ಇದ್ದೇನೆ. ಆಯ್ತು ಅದೇ ಆಗಬೇಕಾದಂಥ ವ್ಯಕ್ತಿಯವರು. ಇನ್ನು ಮತ್ತೊಬ್ಬರು ಸನ್ಮಾನಿತೆ ಶೈದೇವಿ ಸುತೆ ಜ್ಯೋತಿಯವರು. ಅವರು ನಿಜವಾಗಿ ಈ ಜ್ಯೋತಿ ಅಲ್ಲ, ಶೈದೇವಿ ಸುತಿಯೇ. ಯಾಕಂತ ಹೇಳಿದರೆ, ಸಾಮಾನ್ಯವಾಗಿ ಹೆಂಗಸರು ಸಾಧನೆ ಮಾಡ್ತಾರೆ ಯಾವುದೋ ಒಂದು ರೀತಿಯಲ್ಲಿ, ಒಂದೇ ಸಂಗೀತದಲ್ಲಿ, ಒಂದೇ ಸಾಹಿತ್ಯದಲ್ಲಿ, ಬೇರೆ ಬೇರೆ. ಆದರೆ ಈ ಜ್ಯೋತಿಯವರು ಹಾಗಲ್ಲ, ಎಲ್ಲ ವಿಧದಲ್ಲೂ ಸಾಧನೆ ಮಾಡಿ LLBಯನ್ನು ಮಾಡಿ ನಮ್ಮ ಪ್ರಸಂಗವನ್ನು ಬರೆದು ನಮ್ಮ ನೆರೆಯ ರಾಷ್ಟ್ರ ಮಹಾರಾಷ್ಟ್ರದಲ್ಲಿ ಸಹ ಯಕ್ಷಗಾನವನ್ನು ಮಾಡಿ ತೋರಿಸಿದ್ದಾರೆ. ಅಂಥವರ ಮುಂದೆ ಭವಿಷ್ಯ ಉಜ್ವಲ ಆಗಲಿ ಅಂತ ಹೇಳ್ತೇನೆ. ಇನ್ನೊಬ್ಬ ಅಂದರೆ, ನಾನು ಸಾಮಾನ್ಯ ಒಂದು 20 ವರ್ಷದ ಹಿಂದೆ ಯಕ್ಷಗಾನ ಹೆಜ್ಜೆ ಕಲಿತದ್ದು ಹೇಲಂಜಾಲು ವೆಂಕಟರಮಣ ಗಾಡಿರ ಮನೆಯಲ್ಲಿ. ಅವ್ರ ಮನೆಯಲ್ಲಿ 6 ತಿಂಗಳು ಹೆಜ್ಜೆ ಕಲಿತಾ ಇದ್ದೇನೆ. ಆವಾಗ ವೆಂಕಟರಮಣ ನಾವು ಈಗ ಅವರ ಮೊಮ್ಮಗ ಪಲ್ಲವ ಗಾಣಿ ಸಣ್ಣ ಹುಡುಗ. ಆವಾಗ ಅವ್ರು ಹೇಳ್ತಾಯಿದ್ರು, ನಮ್ಮ ಮುಂದಿನ ಪೀಳಿಗೆ ಮಕ್ಕಳು ಯಕ್ಷಗಾನ ಮಾಡ್ತಾರೋ ಇಲ್ಲವೋ, ನನ್ನ ಮಗ ಅಂತೂ ಒಳ್ಳೆ ಭಾಗವತರಾಗಿದ್ದಾನೆ ಅಂತಿದ್ರು. ಆದರೆ ಅವರ ತಂದೆಗೆ ತಕ್ಕನಾದ ಮಗ ಭಾಗವತರಾಗಿದ್ದಾರೆ. ಇದೀಗ ಮೇಳದಲ್ಲಿದ್ದು ಈಗ ಬೆಂಗಳೂರಿನಲ್ಲಿ ವೃತ್ತಿ ನಡೆಸ್ತಾ ಇದ್ದಾರೆ. ಅವರಿಗೆ ಮುಂದೆ ಒಳ್ಳೆಯದಾಗಲಿ. ಬಂದಂಥ ಎಲ್ಲ ಪ್ರೇಕ್ಷಕರು ಇವತ್ತು ಶ್ರೀದೇವಿ ಮಹಾತ್ಮೆ ಯಕ್ಷಗಾನವನ್ನು ನೋಡಿ ಕಲಾವಿದರನ್ನು ಪ್ರೋತ್ಸಾಹಿಸಿ ಯುವಕ ಬಳಗದವರು ಇನ್ನು ಮುಂದೆ ಇದು ಪ್ರಥಮ ಅಲ್ಲ, ನಿರಂತರ ಇವರ ಕಾರ್ಯಕ್ರಮ ಸಾಗಲಿ ಅಂತ ಹೇಳ್ತಾ ಅವಕಾಶ ಮಾಡಿಕೊಡೋದಕ್ಕೆ ನಂಗೆ ಹೇಳ್ಬೋದು. ನಮಸ್ಕಾರ. ಸಮಯೋಚಿತವಾದ ಬೇಡಿಕೆಯನ್ನು ಶಾಸಕರಲ್ಲಿ ಇಟ್ಟಿದ್ದಾರೆ ನಮ್ಮ ಶ್ರೀನಿವಾಸ ಅಡಿಗರು. ಆ ಸ್ಥಾನಕ್ಕೆ ಅರ್ಹ ವ್ಯಕ್ತಿಯನ್ನೇ ಸೂಚನೆ ಮಾಡಿದ್ದಾರೆ. ಆದಷ್ಟು ಬೇಗ ಅದು ಈಡೇರಲಿ ಅಂತ ನಾವು ಆಶಿಸ್ತಾ, ಇನ್ನೋರ್ವರು ಬಡಗಿನ ಯುವ ಭಾಗವತರು ಅಂತ ಗುರುತಿಸಿಕೊಂಡಿರ್ತಕ್ಕಂಥ ಪಲ್ಲವಗಾಣಿಗ ಹೆರಂಜಲು ಒಂದೆರಡು ಮಾತಿಗಾಗಿ. ಎಲ್ಲರಿಗೂ ನಮಸ್ಕಾರ. ವೇದಿಕೆ ಮೇಲೆ ಇರುವಂಥ ಬೈಂದೂರು ಕ್ಷೇತ್ರದ ಶಾಸಕರಾದಂಥ ಜನಮೆಚ್ಚಿದ ನಾಯಕ ಶ್ರೀ BM ಸುಕುಮಾರ್ ಶೆಟ್ಟಿಯವರಿಗೆ ವಂದಿಸುತ್ತಾ, ಹಾಗೆ ಮೇರು ಭಾಗವತ ಕಲಾವಿದರ ಪಾಲಿನ ಕಾಮಧೇನು ಯಕ್ಷಧ್ರುವ ಪಟ್ಲ ಟ್ರಸ್ಟ್ನ ಸ್ಥಾಪಕಾಧ್ಯಕ್ಷರಾದಂಥ ಸತೀಶ್ ಶೆಟ್ಟರಿಗೂ ವಂದಿಸುತ್ತಾ, ಹಾಗೆ ವೇದಿಕೆಯಲ್ಲಿರುವ ಎಲ್ಲ ಗಣ್ಯಾತಿ ಗಣ್ಯರಿಗೂ ವಂದಿಸುತ್ತಾ, ಸಭೆಯಲ್ಲಿರುವಂಥ ಗುರು ಹಿರಿಯರು ಯಕ್ಷಾಭಿಮಾನಿಗಳಿಗೂ ತಲೆಬಾಗಿ ನಮಸ್ಕರಿಸುತ್ತಿದ್ದೇನೆ. ಇವತ್ತು ಯುವ ನವ ಗೆಳೆಯರ ಬಳಗ ನೀರೋಣಿ ಮರವಂತೆ ಇವರು ನನ್ನನ್ನು ಕರೆದು ಪುರಸ್ಕರಿಸಿರುತ್ತಾರೆ. ಇದು ನನಗೆ ಸನ್ಮಾನ ಅನ್ನೋದಕ್ಕಿಂತ ನನಗೆ ಜವಾಬ್ದಾರಿಗಳನ್ನು ಹೆಚ್ಚುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೇನೆ. ಯಾಕಂತಂದರೆ, ಸುಮಾರು 300 ವರ್ಷಗಳ ಇತಿಹಾಸ ಇರುವಂಥ ಹೆರೆಂಜಾಲು ಪರಂಪರೆ, ಇದರಲ್ಲಿ ನಾನು ಮಾಡಿರುವಂಥ ಸಾಧನೆ ತುಂಬ ಕಡಿಮೆ. ಸೊ ಇನ್ನು ಸನ್ಮಾನ ಅನ್ನೋದು ನನಗೆ ಇನ್ನೂ ಸಾಧನೆ ಮಾಡಬೇಕಂತ ಹುರಿದುಂಬಿಸ್ತಾ ಇದೆ. ಖಂಡಿತವಾಗಿ ನನ್ನ ಪ್ರಯತ್ನ ಮಾಡ್ತೇನೆ ಅಂತ ಹೇಳ್ತಾ, ಯುವ ನವ ಗೆಳೆಯರ ಬಳಗ ಹೀಗೆ ಪ್ರತಿ ವರ್ಷವೂ ಹೀಗೆ ಇಂತಹ ಕಾರ್ಯಕ್ರಮವನ್ನು ಮಾಡುವ ಶಕ್ತಿ ಕೊಡಲಿ, ಹಾಗೆ ನಮ್ಮಂಥ ಯುವ ಪ್ರತಿಭೆಗಳನ್ನು ಪುರಸ್ಕರಿಸಲಿ ಅಂತ ಹೇಳುತ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಯಕ್ಷಗಾನಂ ಗೆಲ್ಗೆ, ಯಕ್ಷಗಾನಂ ಬಾಳ್ಗೆ. ಸಂದರ್ಭೋಚಿತವಾಗಿ ಒಂದೆರಡು ಮಾತನಾಡಿ ಕಾರ್ಯಕ್ರಮಕ್ಕೆ ಶುಭ ಕೋರಿದ ಹೆರಂಜಾಲು ಪಲ್ಲವಗಾಣಿಗ ಅವರಿಗೆ ವಂದಿಸಿಕೊಳ್ತಾ, ಕಾರ್ಯಕ್ರಮದ ಕೊನೆಯ ಅಂಗ ನಮ್ಮ ಈ ಭಾಗದ
ಜನಪ್ರತಿನಿಧಿ ನಾಗರಾಜ್ ಪಟ್ಗಾರ್ ಅವರು ಕೆಲಸದಲ್ಲೇ ನಿಮ್ಮ ಜೊತೆಗೆ ಕೈ ಜೋಡಿಸ್ತೇನೆ, ಮಾತಿನಲ್ಲಿ ನಾನಿಲ್ಲ ಅಂತ ಶುಭವನ್ನು ಕೋರ್ತಾ ಇದ್ದಾರೆ. ಹಾಗೆ ಕಾರ್ಯಕ್ರಮದ ಕೊನೆಯ ಅಂಗವಾಗಿ ಸಂಘದ ಅಧ್ಯಕ್ಷರಾಗಿರುವ ಶ್ರೀ ಸಂತೋಷ್ ದೇವಾಡಿಗ ಅವರು ಅಧ್ಯಕ್ಷೀಯ ನುಡಿಗಾಗಿ. ವೇದಿಕೆಯಲ್ಲಿ ಹೆಸರಿರುವಂಥ ನನ್ನ ಎಲ್ಲ ಗಣ್ಯಾತಿ ಗಣ್ಯರಿಗೆ ವಂದಿಸುತ್ತಾ ಹಾಗೂ ಯಕ್ಷಾಭಿಮಾನಿಗಳಿಗೆ ವಂದಿಸುತ್ತಾ, ನಮ್ಮ ನೂತನ ಬಳಗ ಉದ್ಘಾಟನೆ ಈಗಷ್ಟೇ ಆಗಿದೆ. ಈ ಬಳಗ ಯಾಕೆ ಮಾಡಬೇಕಂತ ಅಂದ್ಕೊಂಡಿದ್ವಿ ಅಂದರೆ, ಇಲ್ಲಿ ನಾವು ಎಲ್ಲ ಪ್ರತಿಯೊಂದು ಹುಡುಗ ಇಲ್ಲಿ ಆಡಿ ಬೆಳೆದವರು, ನಮ್ಮಿಂದ ಏನಾದ್ರು ಒಂದು ಈ ಊರಿಗೆ ಏನಾದ್ರು ಮಾಡೋಣ ಅಂತ ಒಂದು ಸಣ್ಣ ಯೋಚನೆ ತಲೆಗೆ ಬಂದಾಗ ಇದೊಂದು ಯಕ್ಷಗಾನ ಮಾಡಿದರೆ ಹೇಗೆ ಅಂತ ಎಲ್ಲರೂ ತಲೆಯಲ್ಲೂ ಬಂತು. ಹಾಗಾಗಿ ಇದೊಂದು ಯಕ್ಷಗಾನ ಅಂತ ಮಾಡಿ ನಮ್ಮ ಸಂಘನೂ ಉದ್ಘಾಟನೆ ಮಾಡಿದ್ದೀವಿ. ಇವಾಗ ಇದೇ ರೀತಿ ಮುಂದೆ ಉತ್ತಮ ಕಾರ್ಯವನ್ನು ಮಾಡ್ಕೊಂಡು ಹೋಗ್ತೀವಿ ಅಂತ ಅಷ್ಟೇ ಈಗ ಎಲ್ಲರೂ ಹೇಳಬೇಕು. ಹಾಗೆ ಎಲ್ಲರಿಗೂ ಧನ್ಯವಾದವನ್ನು ಅರ್ಪಿಸ್ತಾರೆ. ಚುಟುಕಾಗಿ ಚೊಕ್ಕದಾಗಿ ಮಾತಾಡಿದ್ದಾರೆ. ಇನ್ನಷ್ಟೇ ಈ ಸಂಘ ಸಂಸ್ಥೆಗಳ ಅಥವಾ ವೇದಿಕೆಯ ಅನುಭವಗಳನ್ನು ಪಡೆದುಕೊಳ್ಳಬೇಕಾಗಿದೆ. ಆದರೆ ಅಧ್ಯಕ್ಷರ ಮಾತಿನ ನಂತರವೂ ಒಂದು ಮಾತಿಗೆ ಬಹಳ ಜನರ ಬೇಡಿಕೆ ಬಂತು. ಪಟ್ಲ ಸತೀಶ್ ಅವರ ಮಾತನ್ನು ಆಡಲೇಬೇಕು, ಅವರ ಹಾಡನ್ನು ನಾವು ಬಹಳಷ್ಟು ಕೇಳಿದ್ದೇವೆ, ನಮ್ಮ ಸಂಘಕ್ಕೆ ಶುಭ ಕೋರುವಂಥ ಒಂದೆರಡು ಮಾತನ್ನು ಆಡಿಸಲೇಬೇಕು ಅಂತ ಬಹುಜನರ ಅಪೇಕ್ಷೆಯ ಕಾರಣಕ್ಕಾಗಿ ಒಂದೆರಡು ಮಾತು. ತಾಯಿ ಕಟಿಲೇಶ್ವರಿ ಜ್ಞಾನಶಕ್ತಿ ಸುಬ್ರಹ್ಮಣ್ಯ ಸ್ವಾಮಿ ಹಾಗೂ ಕೊಲ್ಲೂರು ಮೂಕಾಂಬಿಕೆಯನ್ನು ಪ್ರಾರ್ಥಿಸಿ, ವೇದಿಕೆಯಲ್ಲಿ ವಿರಾಜಮಾನರಾದಂತಹ ಈ ಭಾಗದ ಮಾತ್ರ ಅಲ್ಲ, ನಮ್ಮ ಸಾಧಾರಣ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯ ಕಣ್ಮಣಿ ನಮ್ಮ ಶಾಸಕರಾದಂತಹ ಬೈಂದೂರು ಸುಕುಮಾರ್ ಶೆಟ್ರೆ, ಹಿರಿಯರಾದಂತಹ ಶ್ರೀ ಎಸ್ ಜನಾರ್ದನ ಅವರೇ ಹಾಗೂ ಎಲ್ಲ ವೇದಿಕೆ ಗಣ್ಯರೇ ಸೇರಿರುವ ಸಮಸ್ತ ಕಲಾಭಿಮಾನಿಗಳೇ, ತುಂಬ ಸಂತೋಷ ಆಗ್ತಾ ಇದೆ. ಯುವ ನವ ಗೆಳೆಯರ ಬಳಗ ನೀರೊಡೆ ಮರವಂತೆ ಒಂದು ಅತ್ಯುತ್ತಮ ಸದುದ್ದೇಶವನ್ನು ಇಟ್ಟುಕೊಂಡು ಒಂದು ಹೆಜ್ಜೆ ಮುಂದೆ ಇಟ್ಟಿದೆ. ಇಂತಹ ಒಂದು ಸಂಘ ಸಂಸ್ಥೆಯನ್ನು ಕಟ್ಟಿಕೊಂಡು ಅದರಲ್ಲೂ ಮೊತ್ತ ಮೊದಲಿಗೆ 3 ಜನ ಕಲಾವಿದರನ್ನು ಸನ್ಮಾನಿಸಿದೆ ಎಂಬುದಾಗಿದ್ದರೆ ಇದರ ತುಡಿತ ಏನು ಈ ಸಂಘದ್ದು ಎಂಬುದು ಇದರಲ್ಲಿ ಅರ್ಥ ಆಗುತ್ತೆ ನಮಗೆ. ಆಗಲಿ, ಒಳ್ಳೆಯದಾಗಲಿ, ನಿಮಗೆ ತಾಯಿ ಭ್ರಮರಾಂಬೆ ಹಾಗೂ ಸುಬ್ರಹ್ಮಣ್ಯ ಸ್ವಾಮಿ ಅನುಗ್ರಹಿಸಲಿ, ನಿಮ್ಮೆಲ್ಲ ಇಷ್ಟಾರ್ಥಗಳನ್ನು ನೆರವೇರಿಸಲಿ ಎಂಬುದಾಗಿ ಈ ಮೂಲಕ ಹೇಳುತ್ತಾ, ಇಂದಿನ ಈ ಕಾರ್ಯಕ್ರಮ ಬಹಳ ಒತ್ತಾಯಪೂರ್ವಕವಾಗಿ ಬಹಳ ಪಲ್ಲವಗಾಣಿಗರು ನನ್ನ ಬಹಳ ಆತ್ಮೀಯರು ಹೆರಿಂಜಾಲು ಗೋಪಾಲ ಗಾಣಿಗರು, ನಾನು ಅಲ್ಲಿವರೆಗೆ ಕೇಳಿದ್ದೇನೆ, ಅದಕ್ಕಿಂತ ಮುಂಚೆ ಅವರು 300 ವರ್ಷದ ಇತಿಹಾಸವನ್ನು ಹೇಳಿದರು. ರೋಮಾಂಚನ ಆಗುತ್ತೆ. ಯಕ್ಷಗಾನದ ಒಂದು ಇತಿಹಾಸವನ್ನು ನೋಡುವಾಗ ಆ ಪರಂಪರೆಯಲ್ಲಿ ಬೆಳೆದು ಬಂದಂತಹ ಒಂದು ಕುಂಡಿ ನಮ್ಮ ಜೊತೆ ಇರುವುದಂತ ಹೇಳಿದರೆ ಅದು ನಮಗೆ ಹೆಮ್ಮೆ. ಏನೇ ಇರಲಿ, ಅವರ ಆಶಯದಂತೆ ಇವತ್ತು ಈ ಕಾರ್ಯಕ್ರಮ ಇಲ್ಲಿ ನಡೆಯುತ್ತಾ ಇದೆ. ಪಾವಂಜ ಮೇಳದ ಯಕ್ಷಗಾನ ನಡೀತಾ ಇದೆ. ನಿಮಗೆಲ್ಲರಿಗೂ ಇನ್ನಷ್ಟು ಕಲಾ ಸೇವೆಯನ್ನು ಮಾಡುವಂತಹ, ಕೇವಲ ಈ ಮೇಳ ಮಾತ್ರ ಅಲ್ಲ, ಎಲ್ಲ ಮೇಳಗಳನ್ನು ಕರೆಸಿ ಮಾಡುವಂಥ ಒಂದು ಸೌಭಾಗ್ಯವನ್ನು ಈ ದೇವರುಗಳು ನಿಮಗೆ ಪ್ರಾರ್ಥಿಸಲಿ, ಕೊಡಲಿ ಎಂಬುದಾಗಿ ಹೇಳುತ್ತಾ, ಶಾಸಕರು ನಿಮಗೆ ಭರವಸೆ ಕೊಟ್ಟರು. ಸುಕುಮಾರ್ ಶೆಟ್ಟರು ಒಂದು ಮಾತು ಹೇಳಿದರೆ ಅದು ಮಾತೆ, ಅದು ಯಾವತ್ತೂ ಹುಸಿಯಾಗಲ್ಲ, ನೀವು ಯಾವತ್ತೂ ಹೆದರಬೇಕಾಗಿಲ್ಲ ಎಂಬುದಾಗಿ ನಾನು ಭಾವಿಸ್ತಾ ಇದ್ದೇನೆ. ಅದರ ಜೊತೆಗೆ ಬಂದಂತಹ ಬಳಗ ಕೂಡ ಬಹಳ ದೊಡ್ಡದೇ ಇದೆ. ನಮಗೆ ಈಗ ಶಾಸಕರು ಹೇಳಿದ ಹಾಗೆ ಎಷ್ಟು ಜನ ಇದ್ದಾರೆ ಎಂಬುದಾಗಿ ಮುಖ್ಯ ಅಲ್ಲ, ದುಡಿಯುವ ಕೈಗಳು ಎಷ್ಟಿದೆ ಎಂಬುದು ಮುಖ್ಯ. ನಮ್ಮ ಜೊತೆ ಸಹಕಾರ ನೀಡಿ ನಮ್ಮ ಜೊತೆ ಬರುವವರು ಎಷ್ಟು ಜನ ಎಂಬುದು ಮುಖ್ಯ. ನಮ್ಮಲ್ಲಿ ಇರುವಾಗ ತುಂಬ ಜನ ನಮ್ಮ ಜೊತೆ ಇರ್ತಾರೆ, ನಾವೊಂದು ಒಳ್ಳೆಯ ಕೆಲಸಕ್ಕೆ ಹೋಗುವಾಗ ಎಷ್ಟು ಜನ ಇದ್ದಾರೆ, ನಮ್ಮಲ್ಲಿ ದುಡಿಯುವ ಜನ ಎಷ್ಟು ಜನ ಇದ್ದಾರೆ ಎಂಬುದೇ ಮುಖ್ಯ ಆಗುತ್ತೆ. ಕೇವಲ 2 ಜನ ಆದರೂ ಸಾಕು, ನೀವು ಮುಂದುವರಿಯಿರಿ, ಸದುದ್ದೇಶವನ್ನು ಇಟ್ಟುಕೊಂಡು ಮುಂದುವರಿಯಿರಿ. ಅದು ಖಂಡಿತವಾಗಿ ಅದಕ್ಕೆ ದೇವರ ದಯೆ ಇದ್ದೇ ಇದೆ. ಅದಕ್ಕೆ ಅನೇಕ ಇಲ್ಲಿ ಎದುರು ಕೂತ ಮಹನೀಯರು ಕೂಡ ಕಾರಣೀಕರ್ತರು. ನಮ್ಮ ಗೆಳೆಯರವರಿದ್ದಾರೆ, ವಸಂತ ಗೆಳೆಯರವರಿದ್ದಾರೆ, ಆಗಲಿ ನಾಯಕಂಬಳಿ ಅವರಿದ್ದಾರೆ, ಅಥವಾ ಇನ್ನೂ ಅನೇಕ ಸಭಿಕ ಮುಖ್ಯರು ಇರಲಿಕ್ಕೂ ಸಾಕು. ಹಿರಿಯರಾದಂತಹ ಗುರುಗಳ ಬಗ್ಗೆ ಹೇಳಿದರು ಸುಕುಮಾರ್ ಶೆಟ್ಟರು. ಅಂತಹ ಹಿರಿಯರ ಜೊತೆ ವೇದಿಕೆ ಹಂಚಿಕೊಳ್ಳುವುದೇ ನಮಗೊಂದು ರೋಮಾಂಚನ.
ಆಗಲಿ. ನಿಮ್ಮ ಈ ಯುವ ನವ ಗೆಳೆಯರ ಬಳಗ ಒಳ್ಳೆಯದಾಗಲಿ. ಇಂಥ ಹಿರಿಯರ ಆಶೀರ್ವಾದ ಇರುವಾಗ ಖಂಡಿತವಾಗಿ ಒಳ್ಳೆಯದಾಗುತ್ತೆ. ಇನ್ನಷ್ಟು ಮುಂದುವರಿಯಿರಿ. ನಮ್ಮ ಕಲಾವಿದರ ಪರವಾಗಿಯೂ ನಮ್ಮ ಫೌಂಡೇಶನ್ನ ಪರವಾಗಿಯೂ ನಾವು ನಿಮ್ಮ ಜೊತೆ ಇದ್ದೇವೆ, ಯಾವತ್ತೂ ಇದ್ದೇವೆ ಎಂಬುದಾಗಿ ಈ ಮೂಲಕ ಹೇಳುತ್ತಾ ಮಾತಿಗಾಗಿ ಧನ್ಯವಾದಗಳು. ಧನ್ಯವಾದಗಳು ಸರ್. ತಮ್ಮ ಸಂಘಟನಾತ್ಮಕ ಚಟುವಟಿಕೆಯ ಮಾತು ಹಾಗೂ ಸಂಘಕ್ಕೆ ಹಿತನುಡಿಯನ್ನು ನೀಡಿದ್ದಕ್ಕಾಗಿ. ಇನ್ನು ಕಾರ್ಯಕ್ರಮಕ್ಕೆ ಕೊನೆಯ ಅಂಗಕ್ಕೆ ಹೋಗ್ತಾ ಇದ್ದೇವೆ. ಈ ಕಾರ್ಯಕ್ರಮದಲ್ಲಿ ಭಾಳಷ್ಟು ಒತ್ತಡದ ನಡುವೆಯೂ ನಮ್ಮ ಈ ಸಂಘದ ಉದ್ಘಾಟನೆಯಲ್ಲಿ ನಿರಂತರವಾಗಿ ನಮ್ಮೊಂದಿಗಿದ್ದು ನಮ್ಮ ಈ ಕಾರ್ಯಕ್ರಮವನ್ನು ಚಂದಗಾಣಿಸಿಕೊಟ್ಟ ನಮ್ಮ ಈ ಭಾಗದ ಜನಪ್ರಿಯ ಶಾಸಕರಾಗಿರತಕ್ಕಂಥ ಶ್ರೀ BM ಸುಕುಮಾರ್ ಶೆಟ್ಟಿಯವರಿಗೆ ವಂದನೆಗಳನ್ನು ಸಲ್ಲಿಸಿಕೊಳ್ತಾ ಇದ್ದೇವೆ. ಹಾಗೂ ಈ ದಿನದ ಯಕ್ಷಗಾನದ ಕೇಂದ್ರ ಬಿಂದುವಾಗಿ ನಮ್ಮೊಂದಿಗೆ ಜೊತೆಗಿರುವ ಶ್ರೀ ಪಟ್ಲ ಸತೀಶ್ ಶೆಟ್ಟಿ ಅವರಿಗೂ ಕೂಡ ಈ ಸಂದರ್ಭದಲ್ಲಿ ವಂದನೆಗಳನ್ನು ಸಲ್ಲಿಸಿಕೊಳ್ತಾ ಇದ್ದೇವೆ. ನಮ್ಮೂರಿನ ಹಿರಿಯರಾದ ಎಸ್ ಜನಾರ್ದನ ಮರವಂತೆ ಅವರಿಗೂ ಕೂಡ ಈ ಸಂದರ್ಭದಲ್ಲಿ ವಂದನೆಗಳನ್ನು ಸಲ್ಲಿಸಿಕೊಳ್ತಾ ಇದೆ. ಅವರಿಗೆ ಸಂಘದ ಅಧ್ಯಕ್ಷರು ಸ್ಮರಣಿಕೆಯನ್ನು ಈ ಕಾರ್ಯಕ್ರಮಕ್ಕಾಗಿ ಒಂದು ಪುಟ್ಟ ಸ್ಮರಣಿಕೆಯನ್ನು ನೀಡಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. ಹಾಗೆ ನಮ್ಮ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಕಬ್ಬೈಲು ಶ್ರೀನಿವಾಸ ಅಡಿಗ ಇವರಿಗೂ ಕೂಡ ವಂದನೆಗಳನ್ನು ಸಲ್ಲಿಸಿಕೊಳ್ತಾ ಇವರಿಗೂ ಕೂಡ ವಂದನೆಗಳನ್ನು ಸಲ್ಲಿಸಿಕೊಳ್ತಾ ಇವರಿಗೂ ಕೂಡ ಸ್ಮರಣಿಕೆಯನ್ನು ನೀಡಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. ಇನ್ನೋರ್ವರು ಶ್ರೀ ನಾಗರಾಜ್ ಪಟ್ಗಾರ್ ಮರವಂತೆ ಇವರನ್ನು ಕೂಡ ಈ ಸಂದರ್ಭದಲ್ಲಿ ವಂದಿಸಿಕೊಳ್ತಾ ಇದ್ದೇವೆ. ಇವರಿಗೂ ಕೂಡ ವಂದನೆಗಳನ್ನು ಸಲ್ಲಿಸಿಕೊಳ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ಕಾರ್ಯಕ್ರಮಕ್ಕೆ ಸಾಥ್ ನೀಡತಕ್ಕಂಥ ಅನೇಕ ಜನ ಮಹನೀಯರನ್ನು ಈ ಸಂದರ್ಭದಲ್ಲಿ ನಾವು ಸ್ಮರಿಸಿಕೊಳ್ತಾ ಇದ್ದೇವೆ. ಕೆಲವರನ್ನು ಇಲ್ಲಿ ಗುರುತಿಸಿ ಗೌರವಿಸಿಕೊಳ್ತಾ ಇದ್ದೇವೆ. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ JJS ಶ್ರುತಿ ಸಾಗರ್ GK ಪ್ರೊಡಕ್ಷನ್ ಇದರ ಗುರು ಕುಂದಾಪುರವರು ಬಂದು ನಮ್ಮ ಈ ಸಂಘದ ಅಧ್ಯಕ್ಷರಿಂದ ಪುಟ್ಟ ಸ್ಮರಣಿಕೆಯನ್ನು ಪಡೆದುಕೊಂಡು ಹೋಗಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ಹಾಗೆ ಈ ಕಾರ್ಯಕ್ರಮಕ್ಕೆ ಅನೇಕ ಜನ ಮಹನೀಯರು ತನು ಮನ ಧನದ ಸಹಾಯವನ್ನಿತ್ತಿದ್ದಾರೆ. ಅವರೆಲ್ಲರನ್ನ ಈ ಸಂದರ್ಭದಲ್ಲಿ ಸ್ಮರಿಸಿಕೊಳ್ತಾ ಇದ್ದೇವೆ. ಇದರಲ್ಲಿ ಬಹಳ ಮುಖ್ಯವಾಗಿ ಸಮ್ಮಿಲನ ಶಾಮಿಯಾಲ್ನ ಮಾಲಕರಾದ ಕರುಣಾಕರ್ ಶೆಟ್ಟಿ ನಾವೊಂದು ಇವರನ್ನು ಕೂಡ ವೇದಿಕೆಯತ್ತ ಆಹ್ವಾನಿಸ್ತಾ ಇದ್ದೇವೆ. ಸಂಘದ ಅಧ್ಯಕ್ಷರಿಂದ ಕಿರು ಸ್ಮರಣಿಕೆಯನ್ನು ಪಡೆದುಕೊಂಡು ಹೋಗಬೇಕು. ಈ ಕಾರ್ಯಕ್ರಮಕ್ಕೆ ಸಮ್ಮಿಲನ ಶಾಮಿಯಾನದಿಂದ ಕುರ್ಚಿಯ ವ್ಯವಸ್ಥೆಯನ್ನು ನೀಡಿರ್ತಕ್ಕಂಥವರು ಅವರನ್ನು ಈ ಸಂದರ್ಭದಲ್ಲಿ ಸ್ವಾಗತಿಸಿಕೊಳ್ತಾ ಅವರಿಗೆ ಕಿರು ಸ್ಮರಣಿಕೆಯನ್ನು ಸಂಘದ ಅಧ್ಯಕ್ಷರಾದ ಸಂತೋಷ್ ದೇವಾಡಿಗವರು ನೀಡಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಹಾಗೆ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಇನ್ನೋರ್ವರು ರಾಘವೇಂದ್ರ ದೇವಾಡಿಗ ಕಂಬದಕೋಣೆ ಉಪಾಧ್ಯಕ್ಷರು BJP ಯುವ ಮೋರ್ಚಾ ಬೈಂದೂರು ವಿಧಾನಸಭಾ ಕ್ಷೇತ್ರ ಇವರನ್ನು ಕೂಡ ಈ ಸಂದರ್ಭದಲ್ಲಿ ಸ್ವಾಗತಿಸಿಕೊಳ್ತಾ ಇದ್ದೇವೆ. ರಾಘವೇಂದ್ರ ದೇವಾಡಿಗ ಕಂಬದಕೋಣೆ ಈ ಕಾರ್ಯಕ್ರಮಕ್ಕೆ ವಿಶೇಷವಾದ ಸಹಕಾರವನ್ನಿತ್ತ ಕಾರಣಕ್ಕಾಗಿ ಅವರನ್ನು ಈ ಸಂದರ್ಭದಲ್ಲಿ ಆಹ್ವಾನಿಸ್ತಾ ಇದ್ದೇವೆ. ನಮ್ಮಿಂದ ಕಿರು ಕಾಣಿಕೆಯನ್ನು ಪಡೆದುಕೊಂಡು ಹೋಗಬೇಕು. ಹಾಗೆ ಈ ಕಾರ್ಯಕ್ರಮಕ್ಕೆ ಗೌರವ ಸಲಹೆಗಾರರಾಗಿ ತಮ್ಮ ಅಮೂಲ್ಯ ಸಮಯವನ್ನು ನೀಡಿರ್ತಕ್ಕಂಥ ಶ್ರೀ ಗೋಪಾಲ್ K ದೇವಾಡಿಗ ಮರವಂತೆ ಇವರನ್ನು ಕೂಡ ಈ ವೇದಿಕೆಯಲ್ಲಿ ಆಹ್ವಾನಿಸಿ ಪುಟ್ಟ ಸ್ಮರಣಿಕೆಗಾಗಿ ಆಹ್ವಾನಿಸ್ತಾ ಇದ್ದೇವೆ. ಮಾನ್ಯ ಶಾಸಕರನ್ನು ಕರೆತರುವಲ್ಲಿ ನಮ್ಮೊಂದಿಗೆ ಕೈ ಜೋಡಿಸಿರುವ ಶ್ರೀ ರಾಘವೇಂದ್ರ ದೇವಾಡಿಗ ಇವರನ್ನು ಕೂಡ ವಂದಿಸಿಕೊಳ್ತಾ ಇದ್ದೇವೆ. ಇನ್ನೋರ್ವರು ಗೌರವ ಸಲಹೆಗಾರರಾಗಿ ಸಂಘದೊಂದಿಗೆ ಗುರುತಿಸಿಕೊಂಡ ಶ್ರೀ ಗೋಪಾಲ್ K ದೇವಾಡಿಗ ಇವರಿಗೂ ಕೂಡ ವಂದನೆಗಳು. ಹಾಗೆ ಈ ಯಕ್ಷಗಾನ ಪ್ರಸಂಗ ನಡೆಸುವಲ್ಲಿ ಸ್ಥಳಾವಕಾಶವನ್ನು ನೀಡಿರ್ತಕ್ಕಂಥ ಶ್ರೀ ಶಿವರಾಮ್ ದೇವಾಡಿಗ ಇವರನ್ನು ಕೂಡ ವೇದಿಕೆಯತ್ತ ಆಹ್ವಾನಿಸಿಕೊಳ್ತಾ ಇದ್ದೇವೆ. ಇವರಿಗೂ ಕೂಡ ನಮ್ಮ ಸಂಘದ ಪರವಾಗಿ ಯುವ ನವ ಗೆಳೆಯರ ಬಳಗ ನೀರೋಣಿ ಇದರ ಪರವಾಗಿ ಸ್ಮರಣಿಕೆಯನ್ನು ನೀಡ್ತಾ ಕಾರ್ಯಕ್ರಮಕ್ಕೆ ಪೂರ್ಣ ವಿರಾಮವನ್ನು ನೀಡ್ತಾ ಇದ್ದೇವೆ. ಹಾಗೆ ಇದರ ಜೊತೆಗೊಂದು ಪುಟ್ಟ ಪ್ರಕಟಣೆ.
ಉಮಾನಾಥ್ ದೇವಾಡಿಗ ವಾದ್ಯ ವೃಂದದವರನ್ನು ಕೂಡ ಈ ಸಂದರ್ಭದಲ್ಲಿ ಆಹ್ವಾನಿಸಿಕೊಳ್ತಾ ಇದ್ದೇವೆ. ವಾದ್ಯ ವೃಂದದವರು ಬಂದು ಪುಟ್ಟ ಸ್ಮರಣಿಕೆಯನ್ನು ಪಡೆದುಕೊಂಡು ಹೋಗಬೇಕು. ನಮ್ಮ ಈ ಕಾರ್ಯಕ್ರಮದ ನಡುವೆ ಪುಟ್ಟ ಕಂದಮ್ಮನ ಚಿಕಿತ್ಸೆಗಾಗಿ ನೆರವನ್ನು ಯಾಚಿಸ್ತಾ ಇದ್ದಾರೆ. ಬ್ರೈನ್ ಟ್ಯೂಮರ್ ಸಮಸ್ಯೆಯಿಂದ ಬಳಲುತ್ತಿರುವ ಸೋನಿ ಶೆಟ್ಟಿಗಾರ್ ತ್ರಾಸಿ. ಈ ಕಂದಮ್ಮನ ಬ್ರೈನ್ ಟ್ಯೂಮರ್ನ ಸಮಸ್ಯೆಗಾಗಿ 2019ರಲ್ಲಿ ಆಪರೇಷನ್ ಆಗಿದೆ. ಅದಕ್ಕಾಗಿ ಒಂದು ದೇಣಿಗೆಯನ್ನು ಸಂಗ್ರಹಿಸ್ತಿದ್ದಾರೆ. ಅದರ ಪರವಾಗಿರ್ತಕ್ಕಂಥ ಮಹನೀಯರು ತಮ್ಮಿಂದಾದ ಸಹಾಯವನ್ನು ಡಬ್ಬದಲ್ಲಿ ಹಾಕಿ ಹೋಗುವಾಗ ಆ ಡಬ್ಬದಲ್ಲಿ ಹಾಕಿ ಪುಟ್ಟ ಸಹಾಯವನ್ನು ಆ ಮಗುವಿಗೆ ನೀಡಬೇಕು ಅಂತ ಕೇಳಿಕೊಳ್ತಾ ಇದ್ದಾರೆ. ತಿಂಗಳಿಗೆ ಸುಮಾರು 28,000 ರೂಪಾಯಿ ಖರ್ಚಾಗ್ತಾ ಇದೆ. ಕನಿಷ್ಠ 3 ವರ್ಷ ಇದನ್ನು ಪಡೆದುಕೊಳ್ಳಬೇಕು. KMCಯಲ್ಲಿ ಇದರ ಚಿಕಿತ್ಸೆಯನ್ನು ಮಾಡ್ತಾ ಇದ್ದಾರೆ. ಗೂಗಲ್ ಪೇಯಲ್ಲಿ ಕೂಡ ಹಾಕೋದಕ್ಕೆ ಅವಕಾಶವಿದೆ. ಯಾರಾದರೂ ಮಹನೀಯರು ಹಾಕುವುದಿದ್ದರೆ ಈ ನಂಬರನ್ನು ನೋಟ್ ಮಾಡಿಕೊಳ್ಳಿ. 7026998578. ಕೋದಂಡರಾಮ ಶೆಟ್ಟಿಗಾರ್ ಅಂತ ಮಗುವಿನ ತಂದೆಯ ಹೆಸರಿನಲ್ಲಿದೆ. ನಿಮ್ಮ ಪುಟ್ಟ ಸಹಾಯ ಈ ಕಂದಮ್ಮನಿಗೆ ಇರಲಿ ಅಂತ ಸಂಘಟಕರು ಕೇಳ್ಕೊಳ್ತಾ ಇದ್ದಾರೆ. ಈ ಕಾರ್ಯಕ್ರಮಕ್ಕೆ ವಿದ್ಯುತ್ ದೀಪಾಲಂಕಾರವನ್ನು ನೀಡಿರತಕ್ಕಂಥವರನ್ನು ಈ ಸಂದರ್ಭದಲ್ಲಿ ಸ್ಮರಿಸಿಕೊಳ್ತಾ ಅವರನ್ನು ವೇದಿಕೆಯತ್ತ ಆಹ್ವಾನಿಸ್ತಾ ಇದ್ದೇವೆ. ಅವರಿಗೂ ಕೂಡ ಪುಟ್ಟ ಸ್ಮರಣಿಕೆಯನ್ನು ನೀಡಬೇಕು. ಸಂದೀಪ್ ದೇವಾಡಿಗವರು ವೇದಿಕೆಗೆ ಬಂದು ಈ ಯುವ ನವ ಗೆಳೆಯರ ಬಳಗದಿಂದ ಪುಟ್ಟ ಸ್ಮರಣಿಕೆಯನ್ನು ಪಡೆದುಕೊಂಡು ಹೋಗಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಈ ಕಾರ್ಯಕ್ರಮಕ್ಕೆ ವಿದ್ಯುತ್ ಅಲಂಕಾರವನ್ನು ಮಾಡಿರ್ತಕ್ಕಂಥವರು, ಈ ಕಾರ್ಯಕ್ರಮದಲ್ಲಿ ಪುಟ್ಟ ನಿರೂಪಣೆಯನ್ನು ನೀಡಿರುವ ನನಗೆ ಅಂದರೆ ಕರುಣಾಕರಾಚಾರ್ಯರು ಕೂಡ ಒಂದು ಸ್ಮರಣಿಕೆಯನ್ನು ನೀಡ್ತಾ ಇದ್ದಾರೆ. ಧನ್ಯವಾದಗಳು. ಇಲ್ಲಿಗೆ ಈ ವೇದಿಕೆಯ ಕಾರ್ಯಕ್ರಮವನ್ನು ಬಿಟ್ಟು ಯಕ್ಷಗಾನಕ್ಕೆ ಅನುವು ಮಾಡಿಕೊಡ್ತಾ ಇದ್ದೇವೆ. ಮತ್ತೊಮ್ಮೆ ಎಲ್ಲ ಯಕ್ಷ ರಸಿಕರಲ್ಲಿ ಕ್ಷಮೆಯನ್ನು ಯಾಚಿಸ್ತಾ ನಿಮ್ಮ ಸಲಹೆ ಸಹಕಾರ ಸೂಚನೆ ಎಲ್ಲವೂ ಈ ಸಂಘದ ಮೇಲಿರಲಿ ಅಂತ ಬೇಡಿಕೊಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರನ್ನ ಮನ ತಣಿಸಲಿಕ್ಕೆ ಯಕ್ಷರಂಗದ ಸವಿಯನ್ನು ಉಣಬಡಿಸಲಿಕ್ಕೆ ಬರ್ತಾ ಇದ್ದಾರೆ ಪಾವಂಜೆ ಮೇಳದ ಎಲ್ಲ ಕಲಾವಿದರನ್ನು ಈ ಸಂದರ್ಭದಲ್ಲಿ ವೇದಿಕೆಯತ್ತ ಆಹ್ವಾನಿಸಿಕೊಳ್ತಾ ಇದ್ದೇವೆ. ಮುದದಿಂದ ನಿನ್ನ ಕೊಳ್ಳಾಡುವಯ್ಯನವರಾದ ಮದವೂರ ವಿಘ್ನೇಶ ದೇವ ಜಗ ಮುದದಿಂದ ನಿಲ್ಲ ತಾದಿಗುಲಗದೈ ತಾ ತಾ ತಾದಿಗುಲಗದೈ ತಾ ತಾ ಅರರ ನಿನ್ನಯ ಮಹಿಮೆಯನು ಪೊಗಳಲವಲ್ಲ ಧರಣಿಯನು ಪೊತ್ತಿದ ಮಹಶೇಷಗರಿದು ಹರನ ಸುಕುಮಾರ ಸಕಲಾಗಮಗೆ ಸಾಕಾರ ಧರೆಯುಳು ವಿಶೇಷ ಮನವೂರ ವಿಘ್ನೇಶ ದೇವ ಜಗದೀಶ ಶರಣು ವಿಘ್ನೇಶ ಮುದದಿಲ್ಲದಲಿಲ್ಲ ಪಂಕಜ ಮುಖಿ ಪರಮ ಪಾವನ
ನಮೋ ನಮೋ ಶಂಕರ ಪ್ರಿಯ ದೇವಿ ದಬದ ಶಂಕರುಗೆ ನಮೋ ನಮೋ ಶರಣು ಶರಣು ಹರ ಎಲ್ಲವೂ ನಿಲ್ಲದರದಳಿರಿದರೆ ಸಿರಿ ಎಂಬಳದ ಜನನವನರಿವಳು ಶರಣಾಗದ ರಕ್ಷಾಮಣಿನರ ಹರಿಗೆ ಗನಬಲವ ನಿನ್ನ ನಾಭಿ ಅನುಭವಗಳಿದೆ ಅನಂತ ಕೀರುತಿ ಮುನಿಗಣ ಸನ್ನದ ಖಗಮತಿವಾದ ಗನದರಗದುಗಿನ ವೀರನಾರಾಯಣ ಗಗನಬಲವ ನಿನ್ನ ನಾಭಿ ಗಗನಬಲವ ನಿನ್ನ ನಾಭಿ ಗಗನಬಲವು ನಿಲ್ಲಲಾಭಿ शक्तिहस्तौ विरूपाक्षौ शिखिवाहौ षडाननौ दारुणौ रिपुरगग्नौ भावये कुक्कुटध्वजौ स्कन्दौ षण्मुखौ देवौ शिवतेजौ चतुर्भुजौ कुमारौ स्वामिनाथौ तं कार्तिकेयौ नमाम्यहं तं कार्तिकेयौ नमाम्यहं आरुमगध कुमारगे आरुमगध कुमारगे चल्व धीर गंभीर गारतीये तीरे आरुमगध कुमारगे
ಶರವಣನ ಪಾವನ ಪಾವಲ್ ಜಯಪುರವರನ ದೇವ ವಿನಾಯಕ ಸೋದರನ ದೇವ ವಿನಾಯಕ ಸೋದರನ ದೇವ ವಿನಾಯಕ ಸೋದರನ ಜನಭಾವ ವಿಶಾರ ಸನಾತನ ಪಾವಕಲಾಪತಿ ಚಿಲ್ಮಯನ ಸಲ್ಜೀವ ಶರಣಪತಿ ಶುಭಕರನ ಸಲ್ಜೀವ ಶರಣಪತಿ ಶುಭಕರನ ಧಿಮ್ತನ ಧಿನ್ನತೈ ತ್ವಂ ತನ ಧಿನ್ನತೈ ಧಿಮ್ತನ ಧಿನ್ನತೈ ದಿಲ್ಲತೈ ದಿಲ್ಲತೈ ಧಿಮ್ ತಗಡ ತಗದಿ ತಗಡ ತಗದಿ ತಗಡ ದಿಲ್ಲತೈ ತ್ವಂ ತಗಡ ತಗದಿ ತಗಡ ತಗದಿ ತಗಡ ದಿನ್ನತೈ ಧಿಮ್ತನ ಧಿನ್ನತೈ ತ್ವಂ ತನ ಧಿನ್ನತೈ ತೈ ದಿನದೈ ತೈ ದಿನದೈ ತೈ ದಿನದೈ ತೈ ದಿನದ ದಿನದೈ ದಿನದ ದಿನದೈ ದತ್ತ ಶರಣೆಂಬೆ ಶರಣೆಂಬೆ ಶ್ರೀ ಸುಬ್ರಹ್ಮಣ್ಯ ಶರಣೆಂಬೆ ಶರಣೆಂಬೆ ಶ್ರೀ ಸುಬ್ರಹ್ಮಣ್ಯ ಕರುಣಸಾಗರ ದೇವ ಗುರು ವಿಶ್ವಮಾನ್ಯ ಶರಣು ಮಯೂರ ವಾಹನ ದೇವ ದೇವ ಚರಣಕ್ಕೆ ಮಣಿವೆವು ಕಳೆವೆಮ್ಮನೋವ ಶರಣೆಂಬೆ ಶರಣೆಂಬೆ ಶ್ರೀ ಸುಬ್ರಹ್ಮಣ್ಯ ಪಾಲಿಸು ಷಡ್ವದನ ಪಾಲಿಸು ಷಡ್ವದನ ದೇವ ಸುಶೀಲ ಸುಗುಣ ಸದನ ಕಲಾತ್ಮನೆ ಕರುಣಾಳು ಕಮಲ ಮುಖ ಕಲಾತ್ಮನೆ ಕರುಣಾಳು ಕಮಲ ಮುಖ ಲೀಲಾ ಪುರುಷವೇ ಶಾಲದಯಾನಿದೆ ಪಾಲಿಸು ಷಡ್ವದನ ಧಿಮ್ತನ ಧಿನ್ನತೈ ತ್ವಂ ತನ ಧಿನ್ನತೈ ಧಿಮ್ತನ ಧಿನ್ನತೈ ದಿಲ್ಲತೈ ದಿಲ್ಲತೈ ದಿತ್ತಗಡ ತಗದಿ ತಗಡ ತಗದಿ ತಗಡ ದಿನ್ನತೈ ತ್ವಂ ತಗಡ ತಗದಿ ತಗಡ ತಗದಿ ತಗಡ ದಿಲ್ಲತೈ ಧಿಮ್ತನ ದಿಲ್ಲತೈ ತ್ವಂ ತನ ದಿಲ್ಲತೈ ತೈ ದಿನದೈ ತೈ ದಿನದೈ ತೈ ದಿನದ ದಿನದೈ ದಿನದ ದಿನದೈ ದತ್ತ ಒಂದೇ ದೇವರ ದೇವ
ದ